ಈ ಊರಾಗೆ ಒಳ್ಳೆ ಹೋಟ್ಲ್ ಇರೋದೇ ಒಂದ್ ಸ್ವಾಮಿ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬಂದೆ. ಬನ್ನಿ ಸರ್, ಬನ್ನಿ 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 ಮಾಡಿ. 4ನೇ ನಂಬರ್ ರೂಮ್ ಖಾಲಿ ಉಂಟು. ಟೇಬಲ್ ವಿಶ್ವ ಕ್ಯಾಶ್ ನೋಡ್ಕೊಳ. ತಿಂಡಿ ಏನಿದೆ? ಇಡ್ಲಿ, ವಡೆ, ಪೂರಿ, ದೋಸೆ. ನೋಡಿ ಮಾರಾಗ, ನಮ್ಮ ಹೋಟ್ಲಲ್ಲಿ ಇದೆ ಒಳ್ಳೆ ರೂಮು, ಎಲ್ಲ ಅನುಕೂಲ ಉಂಟು. ಮಾಡಿ ಕಸ ಗುಡ್ಸ, ಕಸ ಗುಡ್ಸು. ನಾನು ಬರ್ತೀನಿ ಮಾರಾಗ. ಸಾಕಣ ಕಸ ಉಳಿಸಿದ್ದು, ಹೋಗಿ ಒಂದು ಕಾಫಿ ತಗೊಂಡ್ ಬಾ. ಆಯ್ತು ಸರ್. ಬಾತ್ರೂಮ್ ಎಲ್ಲಿದೆಯೋ? ಕೆಳಗಿದೆ ಸರ್. ಊಟ ಬೇಕು ತಗೊಂಡ್ ಬಾ. ಆಯ್ತು ಸರ್. ಯಾರಿರ್ಬೋದು? ಯಾರಿರ್ಬೋದು? ಇನ್ಶೂರೆನ್ಸ್ ಏಜೆಂಟ ಅಲ್ಲ, ಇನ್ಸ್ಪೆಕ್ಟರ್ ಇರ್ಬೋದು. ಇನ್ಸ್ಪೆಕ್ಟ್ರು? ಯಾವ ಇನ್ಸ್ಪೆಕ್ಟ್ರು? CID. CID ಇನ್ಸ್ಪೆಕ್ಟರ್ ಈ ಊರಲ್ಲಿ ಏನ್ ಕೆಲಸಿದ್ದಾರೆ? ಯಾರ ದುರ್ಗ ನೋಡಕ್ ಬಂದಿರ್ಬೋದು. ದುರ್ಗ ನೋಡಕ್ ಬಂದಿರ್ಬೋದು. ಹೌದೌದು.
ಬಾತ್ರೂಮ್ ಎಲ್ಲಿದೆ? ಬಾತ್ರೂಮ್ ಈ ಕಡೆಯಿಂದ ಹೋಗಿ ಸರ್. ಹಾ. ದೋಸೆ. ಸರ್ ಊಟ ಸರ್. ಅಲ್ಲಿಡು. ಊಟ ಆಮೇಲೆ ಮಾಡ್ತೀನಿ. ಸರಿ ಸರ್. ಈ ಊರಲ್ಲಿ ಕಾಲೇಜ್ ಇದೆಯಾ? ಇನ್ನೂ ಆಗಿಲ್ಲ ಸರ್. ಹೈಸ್ಕೂಲು? ಹೈಸ್ಕೂಲ್ ಇದೆ, ಅದೇ ನೀವು ಬಂದ್ರಲ್ಲ ಬಸ್ ಸ್ಟ್ಯಾಂಡ್ ಹತ್ರ. ಹಾ ಹಾ ಸರಿ, ನಾನು ಆ ಕಡೆ ಹೋಗಿ ಬರ್ತೀನಿ. ಹಾಗೆ ಸರ್. ಉರುಳುತ್ತಿದೆ ಉರುಳುತ್ತಿದೆ ಇತಿಹಾಸ ಚಕ್ರ, ಅದರಾಡಿ ಮಾನವನ ಬದುಕೆ ವಿಚಿತ್ರ. ಉರುಳುತ್ತಿದೆ ಉರುಳುತ್ತಿದೆ ಇತಿಹಾಸ ಚಕ್ರ, ಅದರಾಡಿ ಮಾನವನ ಬದುಕೆ ವಿಚಿತ್ರ. ಸತ್ಯವಂತರಿಗೊಂದು ಕಾಲವೇ ಇಲ್ಲ, ದಬ್ಬಾಳಿಕೆಯ ಎದುರು ಮಣಿವವರೇ ಎಲ್ಲ. ಹಕ್ಕಿಗಳ ಗೂಡಿಂದ ಮೊಟ್ಟೆ ಮರಿಸುಲಿಗೆ, ಧನದ ಮದ ಹೇಸದು ಬಡಪಾಯಿ ಕೊಲೆಗೆ. ಉರುಳುತ್ತಿದೆ ಉರುಳುತ್ತಿದೆ ಇತಿಹಾಸ ಚಕ್ರ, ಅದರಾಡಿ ಮಾನವನ ಬದುಕೆ ವಿಚಿತ್ರ. ಉಳ್ಳವರ ಸೊಕ್ಕಿಗೋ ಅನುಕಂಪವಿಲ್ಲ, ನ್ಯಾಯಕ್ಕೆ ಪ್ರೀತಿಗೆ ಅಲ್ಲಿ ಎಡೆಯಿಲ್ಲ. ರಾಕ್ಷಸರ ದೇವರೆಂದೆನಬೇಕೆ ನಾವು, ನರಭಕ್ಷಕರ ರಕ್ಷೆ ನಮಗಿದೆ ಸಾವು. ಉರುಳುತ್ತಿದೆ ಉರುಳುತ್ತಿದೆ ಇತಿಹಾಸ ಚಕ್ರ, ಅದರಾಡಿ ಮಾನವನ ಬದುಕೆ ವಿಚಿತ್ರ. ಕನ್ನಡ ಪಂಡಿತರು ಎಲ್ಲಿದ್ದಾರೆ? ಹಿಂಗ್ ಬನ್ನಿ. ಸರ್, ನಿಮ್ಮನ್ನು ಕೇಳ್ಕೊಂಡು ಯಾರ ಬಂದವ್ರೆ? ನಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾರು ಗೊತ್ತಾಗ್ಲಿಲ್ಲ. ನಾನು ಸದಾನಂದ ಅಂತ ಕಾದಂಬರಿ ಬರೀತೀನಿ, ಗೊತ್ತಿರ್ಬೇಕಲ್ಲ ತಮ್ಗೆ? ಬೇರೆ ಯಾರೋ ದೊಡ್ಡ ಮನುಷ್ಯರು ಅಂತಿದ್ದೆ. ಕೂತ್ಕೊಳ್ಳಿ. ನನ್ನಿಂದ ಏನಾಗಬೇಕಾಗಿತ್ತು? ದುರ್ಗದ ನಾಯಕರ ಬಗ್ಗೆ ಕಾದಂಬರಿ ಬರೀತಿದ್ದೀನಿ, ಅದಕ್ಕೆ ಇನ್ನಷ್ಟು ವಿವರಗಳು ಬೇಕಾಗಿತ್ತು. ನಾನು ಕೆಲವು ಪುಸ್ತಕಗಳು ಇದೆಯಲ್ಲ ಇಲ್ಲಿ, ತಾವು ಓದಿರ್ಬೇಕಲ್ಲ? ಇಷ್ಟೊಂದು ಪುಸ್ತಕಗಳಿವೆ, ಯಾರು ಓದಲ್ವೇ? ನಿಮಗೆ ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಇಲ್ವೇ? ಯಾರಿಗೆ ಹೇಳ್ತೀರಿ ಇದೆಲ್ಲ? ನಿಮ್ಮಂಥವ್ರು ಉದ್ಗ್ರಂಥ ಓದೋದಕ್ಕೆ ವ್ಯವಧಾನವಿಲ್ಲ ಅಂತಲ್ರಿ. ಇದೆ, ಬೇಕಾದಷ್ಟು ಪುರುಸತ್ತಿದೆ, ಆದ್ರೆ ಅದರಿಂದ ಪ್ರಯೋಜನ? ಇಂಥ ಕೊಂಪೆಲ್ ಬದುಕಿರೋದಿಕ್ಕೆ ನಾವು ಓದಿರೋದೇ ಸಾಕು ಅನ್ಸುತ್ತೆ.
ಪುಸ್ತಕನೇ ಕಣ್ರಿ, ಅದಕ್ಕೆ ಜೀವ ಇಲ್ಲ. ನಿಮ್ಮಂತವ್ರು ಉತ್ಗ್ರಂಥ ಓದೋದ್ರಿಂದ ನಮಗಾಗ್ಬೇಕಾದ್ದೇನಪ್ಪ? ಒಟ್ಟಿನಲ್ಲಿ ಸುಖವಾಗಿ ಬದುಕಿರೋದಕ್ಕೆ 4 ಜನ ಸ್ನೇಹಿತರು ಬೇಕು. ಅದು ಇಲ್ಲ ಈ ಊರಿನಲ್ಲಿ. ಎಲ್ಲಾದ್ರೂ ಸಿಟಿಗೆ ಓಡ್ ಹೋಗ್ಬೇಕು ಅನ್ಸುತ್ತೆ. ನಾನು ಬರೀತಾ ಇರೋ ಹೊಸ ಕಾದಂಬರಿಲಿ ಈ ಮಾರನಾಯಕ ಇದ್ದಾನಲ್ಲ, ಅವನ ಬಗ್ಗೆ ನಡೆದ ಘಟನೆಗಳನ್ನ ಆದಷ್ಟು ಖಚಿತವಾಗಿ ನಿರೂಪಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಸುಮ್ಮನೆ ಯಾಕ್ರಿ ಒಣಜಂಪ, ಅದೆಲ್ಲ ಪೂರ್ವದವ್ರಿಗೆ ಸೇರಿದ ಮಾತು. ಅದಕ್ಕೆ ಬಣ್ಣ ಕಟ್ ನನ್ನ ಹತ್ರ ಬಿಡ್ತಾ ಇದ್ದೀರಲ್ಲ, ಅದೆಲ್ಲ ನನಗೆ ಸೇರೋದಿಲ್ಲಪ್ಪ. ಏನು ಪಂಡಿತರ ಸವಾರಿ ಆಯ್ತೋ ಸ್ಕೂಲು? ಇವ್ರು ಯಾರು ಗೊತ್ತೋ? ಸದಾನಂದ ಅಂತ, ನಮ್ ದೊಡ್ಡ ಕಾದಂಬರಿಕಾರ. ಓಹೋ, ತಾವೇನೋ ಸ್ವಾಮಿ? ತಮ್ಮ ಎಲ್ಲಾ ಪುಸ್ತಕಗಳು ನಾನು ಓದಿದ್ದೀನಿ. ಏನ್ ಬರ್ದಿದ್ದೀರಿ? ಅದೇನು ನಮ್ಮೂರಿಗೆ ಸವಾರಿ? ಈ ದುರ್ಗದ ಚರಿತ್ರೆ ಬಗ್ಗೆ ನಾನೊಂದು ಹೊಸ ಕಾದಂಬರಿನ ಬರಿತಾ ಇದ್ದೀನಿ. ಅದಕ್ಕೆ ಒಂದಿಷ್ಟು ವಿಷಯ ಸಂಗ್ರಹಣೆ ಮಾಡೋಣ ಅಂತ ಇವತ್ತು ಬೆಳಿಗ್ಗೆ ತಾನೇ ಈ ಊರಿಗೆ ಬಂದೆ. ಸಿಗ್ಬಹುದಲ್ವೇ? ಅದಕ್ಕೇನಂತೆ, ಸಿಗ್ತಾರೆ. ಸಿಗದೆ ಹೋದ್ರೆ ಒದ್ದು ತಿಳ್ಕೊಂಡ್ ಬಂದ್ರೆ ಆಯ್ತು. ಏನು ಇಬ್ರು ಎಲ್ಲೋ ಹೊರಟಿರೋ ಹಾಗಿದೆ? ಬರ್ತೀನಿ. ನಾನ್ ಬರ್ತೇನಪ್ಪ. ಅದೆಲ್ಲ ನನಗೆ ಗೊತ್ತಾಗಲ್ಲಪ್ಪ. ಸಾಹಿತ್ಯ ಅಂತೀರಿ, ಸಾಹಿತ್ಯದಲ್ಲಿ ಎಷ್ಟು ನಿಜ ಇದೆ ಅಂತ ಏನ್ ಗೊತ್ತಾಗುತ್ತೆ ಹೇಳಿ? ಮತ್ತೆ ನಾನು ಹೇಳೋದೊಂದು ಅಂದ್ರೆ ಪೂರ್ವದವ್ರು ಬರೆದ್ರು, ಅವರೆಲ್ಲ ಏನ್ರಿ ಬರೆದ್ರು? ಯಾರ್ದೋ ಪ್ರಭಾವಕ್ಕೆ ಒಳಗಾಗಿದ್ರು, ಏನೇನೋ ಸೇರಿಸ್ಕೊಂಡ್ರು, ಬರೆದ್ರು. ನೀವು ಹಾಗೆ ಅಲ್ಲ ಪಂಡಿತ್ರೆ, ಆದ್ರೂ ನಾವು ನಮ್ಮ ಪ್ರಯತ್ನ ನಾವು ಬರೇ ದುಡ್ಡಲ್ಲಿಲ್ಲ, ದೊಡ್ಡನವರನ್ನ ಒಳಗೆ ಹಾಕೊಂಡ. ಎಲ್ಲ ಮಾತಾಡು. ಇದೇನ್ ಮೆಡ್ಡವಲ್ ಮತ್ತಿ ಏನಯ್ಯ? ತೆಗೆದು ಮುಖಕ್ಕೆ ಬಿಸಾಕ್ತೀನಿ ನೋಡು. ದೊಡ್ಡಣ್ಣವ್ರು ಬಾರೋ, ಮೆಲ್ಲ ಮಾತಾಡು. ಯಾರಾದ್ರೂ ಏನಯ್ಯ ಇಂಥ ಮೋಸ? ನೀನ್ ಯಾವ ಸಾಧ್ಯ? ಸುಮ್ಕೆ ಕೂತ್ಕೊಳ್ಳಿ. ಬಡವರು ಮನೆ ಕಟ್ಕೊಡ್ತೀನಿ ಅಂತ ಹೇಳಿ 7 ಲಕ್ಷ ರೂಪಾಯಿ ಹಾಕ್ಬಿಟ್ಟೆ. ನೀನ್ ಅಪ್ಪಂತ ಮನುಷ್ಯ ಅಲ್ಲ. ನಿನ್ ಗಡ್ಡ ಬಿಲ್ಡಿಂಗ್ 6 ತಿಂಗಳು ಹಿಂದಿಲ್ದಲ್ಲಯ್ಯ. ನೀ 3 ತಿಂಗಳು ಮನೆ ಹಾಕೊಂಡಿದ್ದೀಯ ರಾಸ್ಕಲ್. 7 ಕಿರ್ಚಾಕ್ ಒಬ್ಬರಿಗೆ ಬರುತ್ತೆ, ನಾ ಕಿರ್ಚಾಕ್ ಬರೋಣ. ಕಿರ್ತಾನೆ ಗೋಳಿ ಮಗನೇ. ಸುಮ್ಕಿಲ್ಲ ಸೂಳೆ ಮಗನೇ. ಸೀಟ್ ಹಾಕ್ಬಿಡ್ತೀನಿ ನೋಡಿ. 8 ತಿಂಗಳು ಹಾಕೋದು. ನಮಸ್ಕಾರ ಮೇಷ್ಟ್ರೆ. ಇವನೊಬ್ಬ ಯಾವಾಗ್ಲೂ ಬತ್ತಿ ಇಟ್ಟ. ಬಾರಯ್ಯ ಬಾ. ಇವರು ಸದಾನಂದ ಅಂತ ಕಾದಂಬರಿಕಾರರಂತೆ, ಬಂದಿತ್ತು. ಓ ನಮಸ್ಕಾರ. ಇವ್ರನ್ನ ಬೆಳಿಗ್ಗೆ ಹೋಟ್ಲಲ್ಲಿ ನೋಡಿದ್ದೆ. ಇವತ್ತೇ ಬಂದ್ರು ಅಂತ ಕಾಣ. ಬನ್ನಿ ನಮ್ ಟೇಬಲ್ಗೆ. ನೀವೇ ಬನ್ನಿ. ಎಲ್ಲಾದ್ರೇನಂತೆ. ಬರೀ ಅವ್ರ ಟೇಬಲ್ಗೆ ಹೋಗೋಣ. ಇವರು ರಾಮೇಗೌಡರು ಅಂತ, ನಮ್ಮೂರ್ ಲಯನ್ಸ್ ಕ್ಲಬ್ ನ ಪ್ರೆಸಿಡೆಂಟ್ರು. ನಮಸ್ಕಾರ. ಏನ್ ತಗೋತೀರಿ? ನಮ್ಮೂರಿಗೆ ಬಂದಿದ್ದೀರಿ, ನೀವೇ ಹೇಳಿ ಏನ್ ತಗೋತೀರಿ? ವಿಸ್ಕಿ ಆಗಬಹುದು. ಬಾಯ್ 2 ಲಾರ್ಜ್ ವಿಸ್ಕಿ. ಅದ್ರ ಬಿಲ್ ಮಾತ್ರ ನಾನು ಕೊಡ್ಬೇಕಪ್ಪ. ನಾನ್ ಕರೆದಿದ್ದು, ಬಿಲ್ ನಾನ್ ಕೊಡ್ಬೇಕು. ಇಬ್ರು ಜಗಳ ಆಡಬೇಡಿ, ನಾನ್ ಕೊಡ್ತೀನಿ. ಹೋಗ್ಲಿ ಬಿಡಿ, ಯಾರು ಕೊಟ್ರೆ ಅಂತ ಅಷ್ಟೇ. ಬನ್ನಿ. ಹಾಗಿದೆ ನಮ್ಮೂರು. ಏನಿದೆ ನೀವಿಲ್ಲಿ? ಯಾರನ್ನ ನೋಡ್ಬೇಕಾಗಿತ್ತು, ಹಾಗೆ ಬಂದೆ. ಕೂತ್ಕೊಳ್ಳಿ. ಏನ್ ತಗೋತೀರಿ? ಡ್ಯೂಟಿ ಮೇಲೆ ಇದ್ದೀನಿ, ಈಗ ಬೇಡ. ನಿಮ್ದಾಗ್ಲಿ, ನಾ ಬರ್ತೀನಿ. ನಮಸ್ಕಾರ. ತಾವು ದುರ್ಗದ ದಯಮಾಡಿಸ್ತಾ ಉದ್ದೇಶ? ದುರ್ಗದ ಬಗ್ಗೆ ಒಂದು ಕಾದಂಬರಿ ಬರೀತಾ ಇದ್ದೀನಿ. ನಮ್ಮ ದುರ್ಗದ ಮೇಲೆ ಕಾದಂಬರಿ ಬರೀತೀರಾ? ಅಗತ್ಯವಾಗಿ ಬರೀಬೇಕು. ಒಂದು ಕಾದಂಬರಿ ತುಂಬಾ ನಮ್ಮ ದುರ್ಗ ಚರಿತ್ರೆ ಬರೆದು ಅದು ವರ್ಲ್ಡ್ ತುಂಬಾ ಫೇಮಸ್ ಆಗ್ಬೇಕು. ಅದು ಕೂಡ್ಲೇ ಆಗ್ಬೇಕು. ಏನಂತಿ? ಹೌದೌದು, ಅದನ್ನ ಇಂಗ್ಲಿಷಲ್ಲೇ ಬರ್ತು ಬಿಡಿ ಸರ್. ಟೂರಿಸ್ಟ್ ತುಂಬಾ ಜಾಸ್ತಿ ಆಗ್ತಾರೆ. ಜರ್ಮನ್ದಾಗ ಬರ್ಬಿಡು. ಸುಮ್ನರಯ್ಯ, ಕನ್ನಡದಾಗ ಬರಲಿ ಸ್ವಾಮಿ. ಅಂದ ಹಾಗೆ ನಾಳೆ ದುರ್ಗಾ ನೋಡಕ್ ಹೋಗ್ಬೇಡಿ. ನಾಳೆ ಭಾನುವಾರ ನಾವು ಜೊತೆಗೆ ಬರ್ತೀವಿ. ದುರ್ಗದ ಮೂಲೆನೂ ತೋರಿಸ್ತೀವಿ. ಹಾಗೇನೆ ದುರ್ಗದ ಒಂದು ಪಾರ್ಟಿನೂ ಮಾಡಿಬಿಡೋಣ. ಮುನಿಯಪ್ಪ,
ನಿಮ್ ಮನೆಯಿಂದ ಬಿಸಿಬೇಳೆ ಬಾತು ಮೊಸರನ್ನ ತಂದ್ಬಿಡು. ವೆರಿ ಗುಡ್, ಒಳ್ಳೆ ಐಡಿಯಾ. ನನ್ನ ಕಾದಂಬರಿಗೆ ಕೆಲವು ವಿಷಯ ಸಂಗ್ರಹಣೆ ಮಾಡಬೇಕಿತ್ತು. ಈ ನಾಯಕರ ವಂಶದವ್ರು ಯಾರಾದ್ರೂ ಇದ್ದಾರೆಯೇ? ಆ ವಂಶದವ್ರು ಇಲ್ದೇ ಇರ್ತಾರೆಯೇ? ಸಿಗ್ತಾರೆ. ಆ ಕೆಲಸ ನಂಗೆ ಕೊಡಿ. ಅವರು ಯಾವ ಮೂಲೆಯಲ್ಲಿದ್ದು ನಾನು ಹೇಳ್ಕೊಂಬಂದು ಕೊಡ್ತೀನಿ. ವೆರಿ ಗುಡ್. ನೀನೇನೇ ಹೇಳು ರಾಮೇಗೌಡ, ಸಾಹಿತಿಗಳ ಜೀವನ ಸುಖ ಜೀವನ ಅಲ್ವೇ ಮತ್ತೆ. ಅವರು ಬುದ್ಧಿ ಉಪಯೋಗಿಸಿ ಬರೆದು ದುಡ್ಡು ಮಾಡ್ತಾರೆ. ಅನಕ್ರು ಅವರು ಕಾದಂಬರಿ ಬರೆದೇ ಮನೆ ಕಟ್ಸ್ಬಿಟ್ರು. ಅಲ್ವೇ ಮತ್ತೆ. ಸಾವುಕಾರ ಕರೀತಾವ್ರೆ. ನಾಳೆ ಬರ್ತಿರಲ್ಲ? ನಾಡಿದ್ದು ಬನ್ನಿ. ನೀವು ಅವ್ರ ಜೊತೆಲಿ ದುರ್ಗಾ ನೋಡಕ್ ಹೋಗ್ತಿರೋ? ಹೌದು. ಹೋಗಿ ಆ ರಾಮೇಗೌಡ ಕಾರ್ನಲ್ಲೇ ಕರ್ಕೊಂಡು ಹೋಗ್ತಾನೆ. ನೀವು ಬನ್ನಿ. ಏನಂದ್ರಿ? ನೀವು ಬನ್ನಿ ಎಂದೆ. ಆಗ್ಲಿ ನೋಡೋಣ.
ಹೋಗ. ಯಾಕೆ ಹೇಳ್ತೀಯಾ? ಬಾರಂದ್ಮೇಲೆ ಬರ್ಬೇಕು, ಮಾತ್ರ ನೀವು ನೀನು ತೊಳಿಬೇಕು, ಕರೆಕ್ಟ್ ಕಡೆಗೆ ಬರ್ಬೇಕು, ಗೊತ್ತಾಯ್ತಾ? ಯಾಕೆ ಯಾಕೆ ಕಳ್ತೀಯ? ಬಾರಿ ಬಾರೆ. ನಾನು ಬರೆದಿರೋದು ತುಂಬಾ ಕಾದಂಬರಿಗಳು ಪಬ್ಲಿಷ್ ಆಗಿವೆ. ಈಗ ಈ ಊರಿಗೆ ಬಂದಿರೋ ಕಾರಣ ಇಷ್ಟೇ. ಈ ಊರು ನಾಳಿದ್ರಲ್ಲ ನಾಯಕರು ವಂಶದವರು, ಅದೇ ಮಾರನಾಯಕ, ಅವನ ರಾಜ್ಯದ ಬಗ್ಗೆ ಒಂದು ಕಾದಂಬರಿ ಬರೀತಿದ್ದೀನಿ. ಅದಕ್ಕೆ ವಿಷಯ ಸಂಗ್ರಹಿಸ್ತಾ ಇದ್ದೀನಿ. ನಿಮ್ಗೆ ಮಾರನಾಯಕನ ಬಗ್ಗೆ ಗೊತ್ತಿರ್ಬೇಕಲ್ಲ? ಆ ವಿಚಾರ ನಂಗೇನು ಗೊತ್ತಿಲ್ಲ. ಸುಮ್ಮನೆ ಯಾಕೆ ತೊಂದರೆ ಕೊಡ್ತಿದ್ದೀರಿ? ಅಲ್ಲ, ನೀವು ಇದೇ ಊರು ನೋಡಲ್ವೇ? ನಾಯಕರ ವಂಶದವರು ಇಲ್ಲಿ ಯಾರಾದ್ರೂ ಇರಬಹುದು. ನಿಮ್ಗೇನಾದ್ರು ಗೊತ್ತಿದ್ರೆ ಹೋಗ್ರಿ, ನಂಗೆ ಬೇರೆ ಕೆಲಸ ಇದೆ.
ನಮಸ್ಕಾರ ಸರ್, ತಾವು ಸದಾನಂದ ಅಲ್ವೇ? ಹೌದು. ಒಳಗೆ ಬನ್ನಿ ಸರ್. ಸರ್ ಹೀಗೆ ಬನ್ನಿ ಸರ್. ನಿಮ್ಮೆಲ್ಲ ಕಾದಂಬರಿಗಳನ್ನ ಓದಿದ್ದೀನಿ. ಅದರಲ್ಲೂ ಸಾಮಾಜಿಕ ಕಾದಂಬರಿಗಿಂತ ಐತಿಹಾಸಿಕ ಕಾದಂಬರಿ ನಂಗೆ ಪ್ರಾಣ. ಅದು ಓದ್ತಾ ಇದ್ರೆ ಆ ಕಾಲನೇ ಚೆನ್ನಾಗಿತ್ತು ಅನ್ಸುತ್ತೆ. ಬನ್ನಿ ಸರ್, ಕೂತ್ಕೊಳ್ಳಿ. ಇವೆಲ್ಲ ನೀವು ಬರೆದಿರೋ ಕಾದಂಬರಿಗಳೇ ಸರ್. ಸರ್, ಅಂದ್ಹಾಗೆ ನಿಮ್ಮ ಇಂಟರ್ವ್ಯೂನಲ್ಲಿ ಆ ದೀನಬಂಧು ಮಾರನಾಯಕ ಅಂತ ನಮ್ಮ ಊರಿನ ಪಾಳೆಗಾರನ ಬಗ್ಗೆ ಬರೀತೀನಿ ಅಂತ ಹೇಳಿದ್ರಲ್ಲ, ಅದು ಬರ್ದಾಯ್ತಾ ಸರ್? ಬರ್ದಾಯ್ತಪ್ಪ. ಅದಕ್ಕೆ ಇನ್ನೊಂದಿಷ್ಟು ವಿವರ ಸೇರಿಸಿ ಪಬ್ಲಿಷ್ ಮಾಡೋಣ ಅಂತ ಈ ಊರಿಂದ ಕಥೆ, ಆದ್ರಿಂದ ಇಲ್ಲಿಗೆ ಬಂದೆ. ಹಾ ಹಾ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಿಮ್ ತಂದೆ ಅಂತ ಕಾಣಿಸುತ್ತೆ. ಹೌದು ಸರ್. ಅವರು ಬಿಡಿ ಸರ್, ಅವ್ರು ಹಾಗೇನೆ. ಅವ್ರಿಗೆ ಸಾಹಿತ್ಯ ಇತಿಹಾಸ ಒಂದ್ರಲ್ಲೂ ಇಂಟ್ರೆಸ್ಟೇ ಇಲ್ಲ. ಒಂಥರ ಮನುಷ್ಯ, ಹೇಳಿದ್ರೆ ಮುಖ ಮುರಿದಂಗೆ ಮಾತಾಡ್ತಾರಷ್ಟೇ. ಆದ್ರೆ ನಮ್ಮ ತಾತ ಇದ್ದಾರೆ ನೋಡಿ ಸರ್, ಅವ್ರಿಗೆ ಗೊತ್ತಿಲ್ದಿರೋ ವಿಷಯನೇ ಇಲ್ಲ. ಸ್ವಲ್ಪ ಮಡಿ ಅಷ್ಟೇ. ಮಾರನಾಯಕನ ವಿಷಯ ಅವ್ರಿಗೆ ಗೊತ್ತಿರೋಷ್ಟು ಇವ್ರಲ್ಲಿ ಯಾರಿಗೂ ಗೊತ್ತಿಲ್ಲ. ನೀವು ಅವ್ರು ನೋಡಿ ಸರ್, ನಿಮಗೆ ಬೇಕಾಗಿರೋ ಎಲ್ಲ ವಿಷಯನ ಹೇಳ್ತಾರೆ. ಬನ್ನಿ ನೋಡೋಣ. ಬನ್ನಿ ಸರ್, ಬನ್ನಿ ಸರ್. ತಾತ, ತಾತ, ಏನಪ್ಪ? ಸದಾನಂದ ಅಂತ ದೊಡ್ಡ ಕಾದಂಬರಿಕಾರರು ನಿಮ್ಮ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ. ಈಗ ದುರ್ಗದ ವಿಷಯ ಒಂದು ದೊಡ್ಡ ಕಾದಂಬರಿ ಬರೀತಿದ್ದಾರೆ. ನಮಸ್ಕಾರ. ನಮಸ್ಕಾರ. ಬಹಳ ಸಂತೋಷ ತಮ್ಮ ವಿಷಯ ಕೇಳಿದ್ದು. ಮಗು ಆ ಕುರ್ಚಿ ತಗೊಂಡ್ಬಾರ. ಆಗ್ಲಿ ತಾತ, ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ನೀವು ದುರ್ಗದ ಬಗ್ಗೆ ಬರೆದಿರಿ ಅಂತ ಅಂದಮೇಲೆ ನಮ್ಮ ಮಾರನಾಯಕನ ಚರಿತ್ರೆ ತಾನೇ? ಹೌದು ಹೌದು. ಸದಾನಂದ್ರ ಅವರೇ, ಹೇಳಿ ಸ್ವಾಮಿ. ನಮ್ಮ ಹುಡುಗ ನಿಮ್ಮ 2 ಕಾದಂಬರಿಗಳನ್ನ ಓದ್ದ. ಆದರೆ ಅವು ನನ್ನ ಮನಸ್ಸಿಗೆ ಸತ್ಯಕ್ಕೆ ಬಹಳ ದೂರ ಅಂತ ಕಾಣಿಸ್ತು. ಈಗ ನೀವು ನಮ್ಮ ಮಾರನಾಯಕನ ವಿಷಯ ಏನ್ ಬರೆದಿದ್ದೀರಿ? ಮಾರನಾಯಕ ಎಂಥ ಒಳ್ಳೆ ರಾಜ ಅಂತ ಬರ್ತಿದ್ದೀನಿ. ಅವನು ವೀರಾಗ್ರಣಿ, ಪ್ರಜಾಪಾಲಕ, ದಯಾಮಯನಾಗಿದ್ದ. ಅವನು ಎಷ್ಟು ಸಾಹಿತ್ಯ ಪ್ರೇಮಿಯಾಗಿದ್ದ ಗೊತ್ತೇ? ಅವನ ಆಸ್ಥಾನದಲ್ಲಿ ಮಹಾ ಕವಿಗಳು, ಸಾಹಿತಿಗಳು, ಎಂತೆಂಥ ಪಂಡಿತರೆಲ್ಲ ಇದ್ರು. ಯಾರಿಗೂ ಗೊತ್ತಿಲ್ಲದೆ ಯಾವುದೋ ಮೂಲೆಯಲ್ಲಿರೋ ಕವಿಗಳನ್ನೆಲ್ಲ ಪತ್ತೆ ಹಚ್ತಿದ್ದ. ಅವ್ರಿಗೆ ಸನ್ಮಾನ ಮಾಡಿ ಅವರ ಕಾವ್ಯಗಳನ್ನೆಲ್ಲ ಹೊಗಳಿ ಇಡೀ ಆಸ್ಥಾನವೇ ಬೆರಗಾಗೋ ಹಾಗೆ ಮಾಡ್ತಿದ್ದ. ಆಸ್ಥಾನ ವಿದ್ವಾನ್ ಪಂಡಿತ ರತ್ನ ಶ್ರೀ ಶ್ರೀ ತಮ್ಮಣ್ಣ ಭಟ್ಟರು ಈಗ ಮಹಾರಾಜರ ಸಮ್ಮುಖದಲ್ಲಿ ದಯಮಾಡಿಸಬೇಕು. ರಾಜಾಧಿರಾಜ ರಾಜಮಾರ್ತಾಂಡ ಬಿರುದಂತೆಂಬರ ಗಂಡ ರಣ ಪ್ರಚಂಡ ಎಂದು ಹೊಗಳಿಸಿಕೊಂಡ ಈ ದೊರೆ ನಮ್ಮದು ಸಕಲ ಸಮೃದ್ಧಿಯಿಂದ ತುಂಬಿ ತುಳುಕಾಡುತ್ತಿರುವ ಸುಖೀ ರಾಜ್ಯ. ಈ ಭೂಲೋಕದ ಇತರ ಎಲ್ಲ ರಾಜ್ಯಗಳಿಗೂ ಮಾದರಿಯಾಗಿರತಕ್ಕ ಆದರ್ಶ ರಾಜ್ಯ. ನಮ್ಮ ಪ್ರಜೆಗಳು ಅನ್ನಾಹಾರಗಳ ಚಿಂತೆ ಇಲ್ಲದೆ ಸಾಹಿತ್ಯ, ಸಂಗೀತ, ನಾಟಕಾದಿ ಲಲಿತ ಕಲೆಗಳಲ್ಲಿ ಪಾರಂಗತರಾಗಿರುವರೆಂದು ನಮಗೆ ಹೆಮ್ಮೆಯಾಗಿದೆ. ಆಸ್ಥಾನ ವಿದ್ವಾನ್ ಪಂಡಿತ ರತ್ನ ಶ್ರೀ ಶ್ರೀ ತಮ್ಮಣ್ಣ ಭಟ್ಟರಿಗೆ ಈಗ ಮಹಾರಾಜರಿಂದ ಸನ್ಮಾನ. ಅವನಿಗೆ ಪ್ರಜೆಗಳ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಇನ್ನೊಂದು ಘಟನೆ ಬರೆದಿದ್ದೀನಿ. ಕಾಫಿ ತಗೊಳ್ಳಿ ಸರ್. ಪಾಳೆಗಾರರ ವಿರುದ್ಧ ಯುದ್ಧ ಮಾಡಿ ಜಯಿಸಿದ ನಂತರ ನಮ್ಮ ರಾಜ್ಯ ಅತ್ಯಂತ ಮಹೋನ್ನತ ಪ್ರಗತಿ ಸಾಧಿಸಿದೆ. ನಾವು ಪಟ್ಟಕ್ಕೇರಿದ ಮೇಲೆ ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ಕಡೆ ಕೆರೆ ಬಾವಿಗಳನ್ನು ತೋರಿಸಿದ್ದೇವೆ. ಸಾಲು ಮರಗಳನ್ನು ನಡೆಸಿ ಅನ್ನಸತ್ರಗಳನ್ನು ಕಟ್ಟಿಸಿದ್ದೇವೆ. ಒಟ್ಟಿನಲ್ಲಿ ನಮ್ಮ ಜನರು ಸುಭಿಕ್ಷವಾಗಿದ್ದಾರೆ. ಅದು ಸರಿಯಪ್ಪ. ನಾಯಕನ ಆಸ್ಥಾನದಲ್ಲಿ ಶಿವಪ್ಪ ಅಂತಕ್ಕಂಥವನೊಬ್ಬ ಇದ್ನಲ್ಲ, ಅವನ ವಿಷಯ ನಿಮ್ಗೆ ಗೊತ್ತೋ? ಅವನು ನಾಯಕನ ಪರಮ ಸ್ನೇಹಿತ. ಆ ಶಿವಪ್ಪನ ಕೊಲಿಸಿ ಅವನ ಹೆಂಡತಿನ ರಾಣಿ ಮಾಡ್ಕೊಳ್ಳ ಅಂತ ಬರೋದಿಲ್ವ ನೀವು? ಅದ್ಯಾವ ದೊಡ್ಡ ವಿಚಾರ ಬಿಡಿ. ನೋಡಿಯಪ್ಪ, ಬರೆಯೋದಕ್ಕೂ ನಡೆಯೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ.
ಆದರೆ ನೀವು ಮುಂದೆ ಬಹಳ ಬರೀತಕ್ಕಂಥವರು, ಪ್ರತಿಯೊಂದಕ್ಕೂ ಬಣ್ಣ ಹಚ್ಚಿ ನೀವು ಬರೀತೀರಿ. ಆದ್ರಿಂದಲೇ ಸತ್ಯಕ್ಕೆ ಬಹಳ ದೂರ ಅಂತ ನನ್ನ ಭಾವನೆ. ನಿಜ ಬಂತು, ನೀವು ಹೇಳೋದು ಕಟ್ಕತೆ, ನಾನು ಬರ್ದಿರೋದು ಕಟ್ಕತೆ. ಮಗು ಆ ಪುಸ್ತಕ ತಗೊಂಬಾರ. ಯಾವ ತಾತ? ಅದೇ ಭೇಟಿಯಲ್ಲಿರೋದು. ಓ ತಾತ, ಸರಿ ತಾತ. ಬಿರದಿದ ಚಾಡುವ ಜನರ ಏನ ತಾತ? ಇದೆ ಈ ಪುಸ್ತಕ ತಗೊಳ್ಳಿ. ನಿಮ್ಗೆ ಬೇಕಾದ ವಿಷಯಗಳೆಲ್ಲ ಇದ್ರಲ್ಲಿದೆ. ನಿಜ ಯಾವುದು ಸುಳ್ಳು ಯಾವುದು ಅನ್ನೋದನ್ನ ನೀವೇ ತಿಳ್ಕೊಳ್ಳಿ. ನಾನು ಬರ್ತೀನಿ. ಒಳ್ಳೇದು. ಅದನ್ನ ಬಿಟ್ಟು ಬರ್ತೀನಿ ತಾತ. ಹೌದು. ನಮ್ಮ ತಾತನಿಗೆ ಬಹಳ ವಿಷಯ ಗೊತ್ತಲ್ಲ ಸರ್. ನಿಮಗೇನು ಒಂದು ನಿಮಿಷ, ನಿಮಗೇನದು ಸರ್? ಪುಸ್ತಕ ಓದ್ತೀನಿಲ್ಲ, ಗೊತ್ತಾಗತ್ತೆ. ನಾನೀಗ ಹೋಟ್ಲಿಗೆ ಹೋಗ್ತೀನಿ. ಯಾವನಾದ್ರು ಬಾ. ನನಗೆ ಕಾಲೇಜಿಗೆ ರಜೆ ಇದೆ ಸರ್. ನಾಳೆ ಬೇಕಿದ್ರೆ ನಾನೇ ಬಂದು ಕೋಟೆ ಎಲ್ಲ ತೋರಿಸ್ತೀನಿ. ಹೌದಾ? ವೆರಿ ಗುಡ್. 8 ಗಂಟೆಗೆಲ್ಲ ಬರ್ತೀಯ? ನಾನು ಆಗ್ಬೋದು ಸರ್. ಬರಲಾ? ಓಕೆ. ಪ್ರಸಾದ್ ಅಂತ ಒಬ್ಬ ಹುಡುಗ ಬರ್ತಾನೆ. ಗೊತ್ತು, ಬಂದ್ರೆ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಹೇಳಿ. ಆಗ್ಲಿ. ಪ್ರಸಾದ್ ಇದ್ದಾರೆ ನಮ್ಮ. ಸ್ವಾಮಿ, ಪ್ರಸಾದ್ ಇದ್ದಾರಾ? ಅವಳು ಮನೇಲಿ ಇರ್ತಾನೆ. ಎಲ್ಲಿ ಹೋದ್ನೋ?
ಸಬ್ ಇನ್ಸ್ಪೆಕ್ಟ್ರು ನನ್ನ ಪುಸ್ತಕಗಳನ್ನೆಲ್ಲ ಓದಿದಾರಂತೆ. ದಡ್ಡ ಸೋಳೆ ಮಗ ಇನ್ನೇನು ಓದ್ತಾನೆ. ಅವನಿಗೆ ಬಟ್ಟೆ ಜಬರೇ ಜಬರು. ಅಯ್ಯೋ, ಈ ಹಾಳು ಹೊಲಸೂಳೆ ಮಕ್ಕಳ ಸಹವಾಸ ನಂಗೆ ಶಾಪ ಆಗಿದೆಯಪ್ಪ. ಏನ್ ಸರ್ ಬಿದ್ಬಿಟ್ರಿ ಇದು? ಬನ್ನಿ ಸರ್. ಇವಾಗ ಮೆಟ್ಟನ ಆಯ್ತಾ ಸರ್? ಸ್ವಲ್ಪ ಜಾರ್ತು. ಬನ್ನಿ ಸರ್. ತುಂಬಾ ಗಾಯ ಆಗಿರ್ಬೇಕಲ್ಲ ಸರ್? ಇಲ್ಲ, ಅದು ಸಡನ್ ಆಗಿ ಕೆಲಸ ನೋಡೋಣ. ಅಯ್ಯೋ, ರಕ್ತ ಬಂದಿದೆಯಲ್ಲ ಸರ್? ಇಲ್ಲ. ಬನ್ನಿ, ನನ್ನ ಹತ್ರದಲ್ಲೇ ಡಾಕ್ಟರ್ ಇದ್ದಾರೆ, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್. ಪರವಾಗಿಲ್ಲ. ಇಲ್ಲ ಸರ್, ಬನ್ನಿ, ಸ್ವಲ್ಪ ಡ್ರೆಸ್ಅಪ್ ಮಾಡಿಸೋಣ. ಕ್ಯಾಮ್ರಾ. ಬನ್ನಿ ಹೋಗೋಣ. ಮಹಾನಾಯಕನ ಬಗ್ಗೆ ಬರೀತಿದ್ದೀರಾ? ಹೌದು. ನಮ್ಮ ಮುತ್ತಾತನ ತಾತ ಆಯುರ್ವೇದ ಪಂಡಿತ, ಅವನ ಆಸ್ಥಾನದಲ್ಲಿದ್ರು. ನಾನು MBBS ಪಾಸ್ ಮಾಡಿದ್ದೀನಿ, ಆದ್ರೂ ಕೊಂಪೆಯಲ್ಲಿದ್ದೀನಿ. ತಮಾಷೆ ಅನ್ಸುತ್ತೇನೋ ನಿಮ್ಗೆ? ಕಾಲ ಬಂದಾಗ ನಡ್ಕೋಬೇಕಪ್ಪ. ಹೌದೌದು, ಆದ್ರೂ ಆಯುರ್ವೇದನ ಮರಿಬಾರ್ದು. ನೀವು ಹೇಳೋದೇನೋ ನಿಜ, ಆದ್ರೆ ಅಲೋಪತಿಗಿರೋ ಅಷ್ಟು ಮರ್ಯಾದೆ ಆಯುರ್ವೇದಕ್ಕಿಲ್ಲ. ನಮಸ್ಕಾರ ಸರ್. ಏನ್ರಿ ಅದು? ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗಿತ್ತು ಸರ್. ಸುಳ್ಳು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಸಾಹುಕಾರ ಹೇಳಿ ಕಳ್ಸಿದಾರೆ ಸರ್. ಗೋಪಾಲಪ್ಪ, 21 ದಿನ ಟೈಫಾಯ್ಡ್. ದೊಡ್ಡ ಲೇಖಕರು, ತುಂಬಾ ಇನ್ಫ್ಲೂಯೆನ್ಸ್ ಇದೆ. ದಯವಿಟ್ಟು ಏನಾದ್ರೂ ಮಾಡಿ ನನ್ಗೆ ಈ ಊರಿಂದ ಒಂದು ಟ್ರಾನ್ಸ್ಫರ್ ಕೊಡಿಸ್ತೀವಿ ಸರ್. ತುಂಬಾ ಉಪಕಾರವಾದ ಹಾಗಾಗ್ತದೆ. ಯಾಕೆ ಡಾಕ್ಟ್ರೆ ತುಂಬಾ ಬೇಜಾರಾಗಿ ಮಾತಾಡ್ತಿದ್ದೀರಿ? ನೀವು ಈಗ ತಾನು ನೋಡಿದ್ರಲ್ಲ, ಈ ಸುಳ್ಳು ಸರ್ಟಿಫಿಕೇಟ್ಗಳನ್ನ ಕೊಡಬೇಕಾಗಿ ಬಂದಾಗಲೆಲ್ಲ ನನ್ನೇ ನಾನು ಕೊಂದ್ಕೋತಾ ಇದ್ದೀನಿ ಸ್ವಾಮಿ. ಈ ಊರಲ್ಲಾಗುವ ಅನ್ಯಾಯಗಳು ಒಂದೇ ಎರಡೇ, ಒಂದು ಹೇಳ್ಕೊಳ್ಳೋ ಹಾಗಿಲ್ಲ. ಬಾಯಿ ಮುಚ್ಕೊಂಡಿರ್ಬೇಕು. ನಂಗಂತೂ ಎಲ್ಲಾದ್ರೂ ಓಡಿ ಹೋಗೋಣ ಅನ್ಸ್ಬಿಟ್ಟಿದೆ. ಈ ಊರಲ್ಲಿ ಎಲ್ಲ ಆ ಬಿಗ್ ಬ್ರದರ್ ಹೇಳಿದ ಹಾಗೆ ನಡೀಬೇಕು. ಬಿಗ್ ಬ್ರದರ್ ಯಾರು ಡಾಕ್ಟ್ರೆ? ನೀವು ಜಾರ್ಜ್ ಆರ್ವೆಲ್ನ 1984 ಓದಿಲ್ಲೇ?
ಇಲ್ವಲ್ಲ. ನೀವು ಈಗ ಊರಿಗೆ ಬಂದಿದ್ದೀರಿ, ಎಲ್ಲ ಪರಿಚಯ ಆಗುತ್ತೆ. ನೀವು ಬಹಳ ಒಗ್ಟಾಗಿ ಮಾತಾಡ್ತಿದ್ದೀರಿ, ಎಲ್ಲ ಗೊತ್ತಾಗತ್ತೆ. ಆದ್ರೆ ದಯವಿಟ್ಟು ನನ್ನ ಈ ಊರಿಂದ ಪಾರ್ ಮಾಡಿಸ್ಬಿಡಿ. ನೋಡೋಣ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನಮಸ್ಕಾರ. ನಮಸ್ತೆ ಡಾಕ್ಟರ್. ನಿಧಾನ ಸರ್, ಮೆತ್ತಿಗೆ. ನಿಧಾನ. ಪ್ರಸಾದ್, ನಮ್ಮ ಇನ್ಸ್ಪೆಕ್ಟರ್ ಅಲ್ಲ? ಹೌದು ಸರ್. ಹಲೋ ಇನ್ಸ್ಪೆಕ್ಟರ್. ಎಲ್ಲ ಈ ಬಿಗ್ ಬ್ರದರ್ ಗ್ಯಾಂಗ್ ಅವರೇ. ಬನ್ನಿ ಹೋಗೋಣ. ಕಾಲ್ ತುಂಬ ನೋಯ್ತಿದ್ಯಾ ಸರ್? ಏನಿಲ್ಲ. ಈ ಡಾಕ್ಟರ್ ಇದಾರಲ್ಲ ಸರ್, ತುಂಬಾ ಒಳ್ಳೆ ಮನುಷ್ಯ. ಆದ್ರೆ ಏನ್ ಮಾಡೋದು ಪಾಪ. ಆ ಬಿಗ್ ಬ್ರದರ್ ಅಂತ ಹೇಳಿದ್ರಲ್ಲ, ಹೌದು. ಯಾರು ಅನ್ಕೊಂಡಿದ್ದೀರಿ? ಈ ಊರಿನ ದೊಡ್ಡ ಸಾಹುಕಾರ. ನಿಮ್ಗೆ ಗುರಪ್ಪನ್ ಗೊತ್ತಿರ್ಬೇಕಲ್ಲ? ಗುರಪ್ಪ ಏನ್ ಹೇಳಿದೆಯಲ್ಲ? ಅವನೇ ಸರ್. ಬೆಂಗಳೂರಿನಲ್ಲಿದ್ದ ಲಾ ಓದ್ಕೊಂಡು ಫೋರ್ಜರಿ ಮಾಡಿ ಸಿಕ್ಕಾಕೊಂಡಲ್ಲ, ಅವನೇ. ಅಲ್ಲಿ ಹಣ ಕೊಟ್ಟು ಬಿಡಿಸ್ಕೊಂಡು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾನೆ. ಭಾರಿ ಅಸಾಮಿ ಸರ್. ಗವರ್ಮೆಂಟ್ಲೆಲ್ಲ ತುಂಬಾ ಇನ್ಫ್ಲೂಯೆನ್ಸ್ ಇದೆ ಸರ್ ಅವನಿಗೆ. ಈ ಡಾಕ್ಟರ್ನಂತೂ ತುಂಬಾ ಹೆದರ್ಸ್ತಿದ್ದಾನೆ. ಈ ಗುರುಪ್ನ ಹೆಂಡತಿರಲ್ಲ ಸರ್, ಅವ್ಳು ನಿಜವಾದ ಗಂಡ ಕೊಲೆ ಆಗೋಗ್ಬಿಟ್ಟ. ಅವನು ಡಾಕ್ಟ್ರು ಬಹಳ ಫ್ರೆಂಡ್ಸು ಸರ್. ಈ ಗುರಪ್ನೇ ಅವ್ನು ಕೊಲ್ಲಿಸ್ಬಿಟ್ಟು ಅವ್ನ ಹೆಂಡತಿ ಇಟ್ಕೊಂಡಿದ್ದಾನೆ ಸರ್ ಈಗ. ಮತ್ತೆ ಈ ಡಾಕ್ಟರ್ನ ಹೆದರ್ಸಿ ಅವನ ಅದು ಕೊಲೆ ಅಲ್ಲ, ನ್ಯಾಚುರಲ್ ಡೆತ್ ಅಂತ ಈ ಡಾಕ್ಟರ್ ಕೈಲಿ ಸರ್ಟಿಫಿಕೇಟ್ ಬೇರೆ ತಗೊಂಡ್ಬಿಟ್ಟಿದ್ದಾನೆ ಸರ್. ಮಹಾ ಚಂಡಾಲ. ಈ ಊರವ್ರನ್ನೆಲ್ಲ ಅವ್ರನ್ನ ಕಂಡು ಹೆದರ್ಕೋತಾರೆ ಸರ್. ದೊಡ್ಡ ಮನುಷ್ಯರು ಅನ್ನಿಸ್ಕೊಂಡಿರೋರನ್ನ ಅವನ ಸಪೋರ್ಟ್ನಿಂದ ಉಳಿದವ್ರನ್ನೆಲ್ಲ ಸವಾರಿ ಮಾಡ್ತಾರೆ. ಇಲ್ಲಿ ನಡೀತಿರೋ ಮೋಸ, ವಂಚನೆ, ಲಂಚ ಎಲ್ಲದಕ್ಕೂ ಅವನೇ ಬ್ಯಾಕ್ಗ್ರೌಂಡ್ ಸರ್. ಎಡಗಡೆ ಹೋಗ್ಬೇಕಲ್ಲ? ಹೌದು ಸರ್. ಇಲ್ಲೇ ಎಡಗಡೆ ತಿರ್ಕೊಂಡು ಅಲ್ಲಿ ಹೋದ ಹೋಟ್ಲ್ ಸಿಗುತ್ತೆ ಸರ್. ಅಂತೂ ನಿಮ್ಮ ಊರಿನ ಚರಿತ್ರೆ ಬಹಳ ವಿಚಿತ್ರ. ಒಂದಲ್ಲ ಸರ್, ಇನ್ನೂ ಎಷ್ಟೆಷ್ಟೋ ಇಲ್ಲಿ ನಡೀತಾ ಇದೆ ಸರ್. ಇಲ್ಲಿ ನಡೀತಿರೋ ಕೊಲೆಗಳಿಗೆ ಲೆಕ್ಕನೇ ಇಲ್ಲ. ಅದನ್ನ ಎಣಿಸೋಕ್ ಹೋದ್ರೆ ಭಯ ಆಗ್ತದೆ ಸರ್. ಮೊನ್ನೆ ದಿವಸ ರಾತ್ರಿ ನಮ್ಮ ಪಕ್ಕದ ಮನೆ ಎಲ್ಲ ಕತ್ತರಿಸ್ಕೊಂಡಾಕ್ಬಿಟ್ಟ ಸರ್. ಆದ್ರೆ ಕೊಲೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಯಾರ ಕೈಲೂ ಆಗೋಲ್ಲ. ಎಲ್ಲ ಪೊಲೀಸು, ಮಿನಿಸ್ಟರ್ಸು ಎಲ್ಲರ ಕಡೆನೇ ಸಪೋರ್ಟ್ ಸರ್. ಗುರಪ್ಪ ಮಾಡಿದಕ್ಕೆಲ್ಲ. ನೋಡು, ನನ್ನ ಟೈಮ್ ಆಯ್ತು, ನಾನು ಹೋಟೆಲ್ ಹೋಗಿ ರೆಸ್ಟ್ ಹೋಗ್ತೀನಿ. ಸರಿ ಸರ್, ನಾನು ನಾಳೆ ಬೆಳಿಗ್ಗೆ ಬಂದು ನೋಡ್ತೀನಿ. ನಾನು ಬರ್ತೀನಿ. ಓಕೆ ಸರ್. ಸರ್, ಕಮ್ ಇನ್. ನಮಸ್ಕಾರ ಸರ್. ಓ ಪ್ರಸಾದ್, ಬಾರಯ್ಯ, ಕೂತ್ಕೋ. ಸರ್, ದುರ್ಗಕ್ಕೆ ನಿಮ್ಮನ್ನು ಯಾರ್ಯಾರೋ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರಲ್ಲ? ಹೌದು. ಹೋಗ್ತಿದ್ದೀರಾ? ಹೋಗ್ಲೇಬೇಕಲ್ಲಯ್ಯ, ನೀನು ಬಾ. ಬರ್ಬೋದಾ ಸರ್? ತುಂಬಾ ಥ್ಯಾಂಕ್ಸ್. ನೋಡು, ನಿನ್ಗೊಂದು ಪುಸ್ತಕ ಪ್ರೆಸೆಂಟ್ ಮಾಡೋಣ ಅಂತ ಇದ್ದೀನಿ. ಅದು ನನ್ನ 50ನೇ ಪುಸ್ತಕ ಕಣಯ್ಯ. ಹೌದಾ ಸರ್? ತುಂಬಾ ಥ್ಯಾಂಕ್ಸ್ ಸರ್. ಸರ್, ಅಂದಾಗೆ ನಿಮ್ಮನ್ನವರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಸರ್? ಹೌದು. ನಾನು ಹಾಗಾದ್ರೆ ನಡ್ಕೊಂಡೇ ಬಂದ್ಬಿಡ್ತೀನಿ ಸರ್. ಬೇಡ ಬೇಡ, ನೀನು ಕಾರ್ನಲ್ಲೇ ಬಾರಯ್ಯ. ಇಲ್ಲ ಸರ್, ಅದು ಅಷ್ಟು ಸರಿ ಹೋಗಲ್ಲ ಸರ್. ತಗೋ ಪುಸ್ತಕ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಪ್ರಸಿದ್ಧ ಸಾಹಿತಿಗಳು ಇವತ್ತು ನಮ್ಮ ಜೊತೆ ನಮ್ಮ ಪಾರ್ಟಿಗೆ ಬಂದು ನಮ್ಮ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಈ ಪುಷ್ಪಹಾರವನ್ನು ಅರ್ಪಿಸ್ತೇನೆ. ತೀರ್ಥವು ಸಾಕಷ್ಟಿದೆ, ಪ್ರಸಾದವಿದೆ. ಎಲ್ಲ ತೀರ್ಥ, ಪ್ರಸಾದ, ಅಭಿಷೇಕ. ಓಹೋ, ಆಗ್ಲೇ ಪಾರ್ಟಿ ಪ್ರಾರಂಭ ಆಗಿಬಿಟ್ಟಿದೆ ಅನ್ಸುತ್ತೆ. ನಾನೇ ಲೇಟ್. ಭರ್ಜರಿಯಾಗಿ ಅಲ್ಲ, ನಾನು ಲೇಟ್ ಆಗ್ಬಿಟ್ಟು ಅನ್ಕೊಂಡಿದ್ದೆ. ಅಲ್ಲಿ ಸ್ವಲ್ಪ ಗುಂಡಾಕ್ಬಿಡು, ಬೇಗ ಬಾರು. ಬನ್ನಿ ಸರ್. ನೋಡ್ರಿ ಡಾಕ್ಟ್ರೆ, ಈಗ ಒಂದ್ ಕಡೆ ನಾವು ಪಾರ್ಟಿಗೆ ಹೋಗಿದ್ದು, ಹೆಣ್ಮಕ್ಳು ನಾವುಗಳೆಲ್ಲ ಸೇರಿ ಗುಂಡಾಕೊಂಡು ಕೂತಿದ್ದೀವಿ. ಏನ್ ಇದ್ದಕ್ಕಿದ್ದಲ್ಲ ಒಂದು ಕತ್ತಲು ಹೋಗ್ಬಿಡ್ತೀರಿ. ಬೇಡಪ್ಪ. ಒಳ್ಳೆ ಪಾರ್ಟಿನಪ್ಪ. ಏನ್ ಸಿಗರೇಟ್ ಸೇದ್ಬೋದು? ಯಾಕೆ ಹಾಕೊಡಪ್ಪ. ಹೊತ್ತಾಯ್ತು, ಹೋಗೋಣ ಸರ್. ತಗೋ. ಹೊತ್ತಾಯ್ತು, ಹೋಗೋಣ. ಇಲ್ಲ
ಅಲ್ಲ ನಾನು ಹೇಳಿದ್ದು ನಿಮಗೆ ಯಾಕೆ ಹೇಳ್ತೀರಿ ನಾವು? ಏನು, ಮುನಿಯಪ್ಪನವ್ರೆ? ಬ್ಯಾಡಿ. ಅಲ್ಲ ಹೇಳಿದ್ದಪ್ಪ. ನೀವೇನಾದ್ರೂ ಹೇಳಿ ಸಾಹಿತಿಗಳು ಸುಖಪುರುಷರು ಅಲ್ವೇ ಮತ್ತೆ ಆನಕರು ಕಾದಂಬರಿ ಬರೆದು ಮನೆ ಕಟ್ಟಿದ್ರು, ನಾನು ತೀರ್ಥಾಟನ ಮಾಡ್ತೀನಿ. ಇತಿಹಾಸ ಚರಿತ್ರೆ ಯಾರಿಗೂ ಬೇಕಯ್ಯ? ಅಯ್ಯ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟು ತೆಗಿ ಹಾಕು ಗುನ್ನ ಯಾರಿಗೂ ಬೇಕು? ಮದುವಾಗಿ ಕೊಡಬೇಕು ಅಷ್ಟೇ. ನಾನು ಬಿಡ್ತೀನಿ ಹೋಗೋಣ ಸರ್. ನಮ್ಮ ಪ್ರೆಸಿಡೆಂಟ್ರು ಶವಾಸನ ನಿಮ್ಮ ಅನುಭವದಿಂದಲೇ ನೀವು ಬರೀತೀರಿ ಅಂತ ಕಾಣಿಸುತ್ತೆ. ಅದೇ ಕಣೋ ಥಟ್ಟನ ಮನಸ್ಸಿಗೆ ಬರುತ್ತೆ. ಅನುಭವ ಇಲ್ಲದೆ ಹೋದ್ರೆ ನೆನಪು ಹೇಗಪ್ಪ ಬರುತ್ತೆ? ಪಂಡಿತ್ರೆ ಅನುಭವ ಇದ್ದಿದ್ರೆ ಆಕಾಶದಲ್ಲಿ ಹಾರಾಡ್ತಿದ್ರ. ನಮ್ ಊರಪ್ಪವ್ರಿಗೂ ಬೇಕಾದಷ್ಟು ಅನುಭವ ಇದೆ. ಅನುಭವ ಇದ್ದವರೆಲ್ಲ ಸಾಹಿತ್ಯ ಆಗಕ್ಕೆ ಸಾಧ್ಯ ಇಲ್ಲ. ಸರ್, 300 ವರ್ಷದಿಂದ ನಮ್ಮ ಹಿರಿಯರು ಇದೇ ಮಾತು ಹೇಳ್ತಾ ಇದ್ದಾರೆ. ಮರಿಯ ವಯಸ್ಸಿನಲ್ಲಿ ಮರಕ್ಕೆ ಹೋಗುತ್ತೆ. ಯಾವಾಗಲೂ ಈ ಮುನಿಯಪ್ಪಂದು ಇದೇ ಡೈಲಾಗು. ನಾನು ಹೇಳ್ತಿದ್ದು ಅದೇ. ಪಂಡಿತ್ರೆ ನನ್ ಸಿಟ್ಟು ಬರ್ಸ್ಬೇಡಿ. ಅನುಭವ ಅಂತ ನಾನು ಮೊದಲೇ ಹೇಳಿಲ್ಲ. ನಾನು ಒಂದ್ ಮಾತಲ್ಲಿ ಹೇಳಿದ್ದೀನಿ, ನೀವು 10 ಮಾತಲ್ಲಿ ಹೇಳ್ತೀರಿ ಅಷ್ಟೇ. ಮುನಿಯಪ್ಪ, ನಿಂಗೆ ಬುದ್ಧಿ ಇಲ್ಲ. ಪಂಡಿತರು ಹೇಳಿದ್ದಕ್ಕೆ ಹೂ ಅಂತಿದ್ರೆ ಮಾತೇ ಇಲ್ಲ. ಏನು ಗುಂಡು ಗುಂಡು ಮಾತಾಡ್ಲೆ? ಇಲ್ಲ ಅದು, ಸರಿಯಾಗಿ ಕೂತ್ಕೊಳ್ಳಿ ಸ್ವಾಮಿ. ಕಾಫಿ ಕಾಫಿ ಬೇಡ, ಹೋಗೋ. ನಮಸ್ಕಾರ ರೀ ಮಾರಾಯರ. ಎಂತದು ಇನ್ನ ತಮಗೆ ಸುಪ್ರಭಾತ ಆಗಿಲ್ಲ ಅಂತ ಕಾಡ್ಲಿಕ್ಕುಂಟು. ರಾತ್ರಿ ಪಾರ್ಟಿ ಜೋರಿದ್ದು ಹೌದು. ಸರ್ ಸರ್ ನಮಸ್ಕಾರ ಸರ್. ಓ ಪ್ರಸಾದ್, ಬಾರಯ್ಯ ಬಾ. ಇನ್ನೂ ನಿದ್ದೆ ಮಾಡ್ತಿದ್ದೆ.
ಬಂದಿದ್ದೀರಾ? ಸಾರಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಪರವಾಗಿಲ್ಲ ಬಾರೆ, ಕೂತ್ಕೋ. ಪರವಾಗಿಲ್ಲ ಕೂತ್ಕೋ. ಏನ್ ಸರ್, ನನ್ನ ಕೋಟೆ ನೋಡ್ಲಿಕ್ಕೆ ಹೋಗಿ ಹೀಗಾಗ್ಬಿಡ್ತಲ್ಲ. ಅದೇನ್ ಸರ್ ಜನ ಪಾರ್ಟಿನಲ್ಲಿ ಹಾಗಾಡ್ತಿದ್ರು? ಒಂಥರ ಚೆನ್ನಾಗಿತ್ತು ಕಣಯ್ಯ. ಅದೇನೋ ಸರ್, ನಂಗೆ ಬಹಳ ಬೋರ್ ಆಯ್ತು ಸರ್. ಬೇರೆ ಇವತ್ತೆಲ್ಲ ತೋರಿಸ್ತೀನಿ. ನೀವು ನೋಡ್ತಿರೋದು ಬಹಳ ಇದೆ. ಆ ಸನ್ಯಾಸಿ ಗುಹೆ ಇದೆಲ್ಲ ನಾನು ಇವತ್ತು ತೋರಿಸ್ತೀನಿ ಸರ್. ಹೋಗ್ತೀರಾ ಈಗ? ಒಂದ್ ನಿಮಿಷ ತಡಿ, ಇವಾಗ ರೆಡಿಯಾಗಿ ಬಂದ್ಬಿಡ್ತೀನಿ. ಆಗ್ಬೋದು ಸರ್. ಓಕೆ. ಸದಾನಂದ, ಊರಿಗೆ ಬಂದು ಇಷ್ಟು ದಿವಸ ಆಯ್ತಂತ ನನ್ನ ನೋಡ್ಲಿಕ್ಕೆ ಬರ್ಲಿಕ್ಕೆ ಆಗ್ಲಿಲ್ವೋ? ಎದುರುಬೇಡಯ್ಯ, ಬಾರಯ್ಯ. ನಾನು ಗುರಪ್ಪ, ಗೊತ್ತಾಗ್ಲಿಲ್ವಾ? ಯಾಕೆ ಸಿದ್ರತಿದೀಯ? ಬಾ ಒಳಗ್ ಬಾ. ಬಾರಯ್ಯ, ಕೂತ್ಕೋ. ಏನ್ ಇನ್ಸ್ಪೆಕ್ಟ್ರೆ? ನಮಸ್ಕಾರ ಸರ್. ಹುಡುಗನ ವಿಷಯ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀನಿ ಸರ್. ಸರಿ ಸರಿ, ನಾ ಬರ್ತೀನಿ ಸರ್. ಹಾ ಹಾ. ಬಾರಯ್ಯ. ಕೂತ್ಕೊ ಬಂದೆ. ನಿಂಗೆ ಆ ಪೇಪರು ಮ್ಯಾಗಝಿನ್ ತಂದ್ಕೊಡು. ಬಾರಯ್ಯ, ಮೇಲೆ ಹೋಗಿ ಮಾತಾಡೋಣ.
ಲೋಕ ಅದೇನೋ ಕಾದಂಬರಿ ಬರೆಯೋಕೆ ವಿಷಯ ಹುಡ್ಕೊಂಡು ಬಂದಿದೆಯಂತೆ. ನಂಗದೆಲ್ಲ ಗೊತ್ತಿಲ್ಲ. ನಿಂದು ಒಂದೆರಡು ಪುಸ್ತಕ ಓದಿದ್ದೀನಿ. ನೀವೆಲ್ಲ ಬರೀ ಗಾಳಿ ಗೋಪುರ ಕಟ್ಟೋರ್ ಕಣಯ್ಯ. ನೀವು ಬರೆಯೋ ನಾಯಕರು ಸದ್ಗುಣ ಸಂಪನ್ನರು. ನೋಡು ಸದಾನಂದ, ಈ ಊರಲ್ಲಿ ನನ್ನ ಬಗ್ಗೆ ಒಬ್ಬೊಬ್ರು ಒಂದೊಂದು ಕತೆ ಹೇಳ್ಬೋದು. ಮೊನ್ನೆ 4-5 ಜನಕ್ಕೆ ಬೇರೆ ಗುಂಡು ಹಾಕ್ಸಿದ್ದೀಯಂತೆ. ನಿನ್ ದಡ್ಡ ಕಣಯ್ಯ. ಅವರಲ್ಲಿ ಒಂದಿಬ್ರು ನನ್ನ ಕಡೆಯವರು ಅಂತ ನಿಂಗೆ ಗೊತ್ತಿಲ್ಲ. ತಗೋ. ಹೌದು, ಡಾಕ್ಟರ್ ಕೃಷ್ಣಮೂರ್ತಿ ನೋಡಿದ್ಯಂತೆ. ಏನ್ ಹೇಳ್ದ? ಏನು ಹೇಳಿಲ್ಲ. ನೋಡು ಸದಾನಂದ, ನನ್ನ ಹೆಂಡತಿ ಈ ಊರಿಗೆ ಸುಂದ್ರಿ. ಅವಳ ಮೇಲೆ ಆ ಡಾಕ್ಟರ್ ಕಣ್ಣಿದೆ. ಅವಳು ಈ ಗುರಪ್ಪನ ಸೊತ್ತು ಅಂತ ಆ ಮುಂಡೆ ಗಂಡನಿಗೂ ಗೊತ್ತು. ಅದಕ್ಕೆ ಅವಳ ಮೇಲೆ ಏನೇನೋ ಕಥೆ ಕಟ್ತಾನೆ. ಕಟ್ಲಿ ಕಟ್ಲಿ. ನಿಮ್ಗೆ ಮದುವೆ ಆಗಿದೆ ಅಂತ ಅಂದ್ರೆ ಅಲ್ವಾ? ನಿಮ್ಮ ಹೆಂಡತಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ರೆ ಈ ಊರಿಗೆ ಕರ್ಕೊಂಡು ಬರ್ಬೇಡಿ. ನಮ್ಮ ಗುರಪ್ಪ ತುಂಬಾ ಒಳ್ಳೆ ಮನುಷ್ಯ. ನೋಡಯ್ಯ, ಈ ಊರವರಿಗೆಲ್ಲ ನಾನು ಅಂದ್ರೆ ಸಿಂಹ ಸ್ವಪ್ನ. ಎಲ್ಲ ನನ್ನ ಕೈಗೊಂಬೆಗಳು. ಆಡಿಸ್ದಾಗ ಆಡ್ತಾರೆ. ಬರೀ ಸೊಳ್ಳೆಗಳಯ್ಯ, ಕಚ್ಚಕ್ಕೂ ಹೆದರ್ತಾವೆ. ಅದಕ್ಕೆ ಅವ್ರು ಯಾರಿಗೂ ನನ್ ಕಂಡ್ರೆ ಆಗೋದಿಲ್ಲ. ನೀನು ಅಷ್ಟೇ. ನನ್ನ ತಿರಸ್ಕಾರದಿಂದ ಕಾಣ್ತಾ ಇದ್ದ ಕಾಲ ಇತ್ತು. ಹೋಗ್ಲಿ ಬಿಡು, ಅದೆಲ್ಲ ಹಳೆ ಮಾತು. ಈಗ ನೀನು ಒಬ್ಬ ದೊಡ್ಡ ಸಾಹಿತಿ, ಒಂದಷ್ಟು ಹೆಸರು ಬೇರೆ ಮಾಡಿದೀಯ. ಬಹುಶಃ ಒಂದಿನ ಈ ರಸ್ತೆಯಲ್ಲಿ ನಿನ್ನ ಹೆಸರು ಇಡಬಹುದು. ಸದ್ಯಕ್ಕಂತೂ ಈ ರಸ್ತೆಯಲ್ಲಿ ನನ್ನ ಮನೆ ಇದೆ. ಇದ್ದಾಳಲ್ಲ ಸರ್, ಅವಳ ಗಂಡ ಬೇರೆನೇ ಇದ್ದ. ಅವನ್ನ ಈ ಗುರಪ್ಪನೆ ಕೊಲ್ಲಿಸ್ಬಿಟ್ಟ ಸರ್. ನನ್ನ ಹೆಂಡತಿ ಕಾಣಯ್ಯ. ಯಾವಾಗ್ಲೂ ನಾನು ಒಳ್ಳೆಯದನ್ನೇ ಆರಿಸೋದು ಅಂತ ಈಗ್ಲಾದ್ರೂ ತಿಳ್ಕೊ. ನೀನು ಬರೇ ಕನಸು ಕಾಣೋನು. ನಂದು ಕಟ್ಟ ಬದುಕು. ಬೇಸಾಯ ಮಾಡಿಸ್ತೀನಿ, ದನಗಳನ್ನ ಹಂದಿಗಳನ್ನ ಸಾಕ್ತೀನಿ. ಈ ಊರಿನಲ್ಲಿ 3 ಅಂಗಡಿ ಇಟ್ಟಿದ್ದೀನಿ. ಮನೆ ತುಂಬಾ ಚಿನ್ನ ಇದೆ, ದುಡ್ಡಿದೆ. ಇನ್ನೇನ್ ಬೇಕು? ದುಡ್ಡು ಒಂದೇ ಕಣಯ್ಯ ಮನಸ್ಸಿಗೆ ಸಂತೋಷ ಕೊಡೋದು. ಹಾಗಂತ ನಿನಗೂ ದುಡ್ಡು ಬೇಕು ಅಲ್ವಾ? ಬೇಕು. ಆದ್ರೆ ನ್ಯಾಯವಾದ ದುಡ್ಡು ಬೇಕು. ಅದಕ್ಕೆ ನಾನು ನಿನ್ ದಡ್ಡ ಅನ್ನೋದು. ಒಂದ್ ನಿಮಿಷ ಇರು, ಬಂದ್ರೆ ಈಗ ಹಾಕಿರೋದು ಇಷ್ಟೇ ಸಾಲದು. ಇನ್ನು ಏನೇನಾಗತ್ತೆ ನೋಡ್ತಾ ಇರು. ಯಾಕೋ ಊರಿಗೆ ಬಂದ ಹತ್ರ ಎಲ್ಲ ಏನೇನೋ ಹೇಳ್ತಾ ಇದ್ರೆ ನಮ್ಮನೆ ವಿಷಯನ. ಏಯ್, ತಲಹಟೆಗೆ ಸರಿಯಾಗಿ ಬಿಸಿ ಮುಟ್ಟು ಕಳಿಸ್ರು. ಮೈಕಮ್ಮ ಕುಳಿಸ್ಬಿಡಿ ಹೇಳ್ತೀನಿ. ಯಾಕೋ ಪುಂಡಾಟ ಮಾಡ್ತೀಯೇನೋ ನನ್ನ ಮಗನೇ? ಹೇಳೋ ಮೇಲೆ ಓ ನೀನಾ?
ಸುಳ್ಳು ಕತೆ ಬೇರೆ ಹಬ್ಬಿಸ್ತೀನೋ ಬಡ್ಡಿ ಮಗನೇ. ಇದೊಂದ್ ಸಲ ನಿನ್ನ ಪ್ರಾಣ ಉಳಿಸ್ ಕಳಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ಸಿಗ್ದಾಕ್ಬಿಡ್ತೀನಿ. ಹುಷಾರ್, ಮೂಕಾಚೆ. ಏನಯ್ಯ ಇನ್ನೂ ಮುಗಿಸ್ತಿಲ್ವೇ? ಸದಾನಂದ, ನಾನು ಮೊದಲು ಹೇಗಿದ್ದೆ ಅಂತ ನಿನಗೆ ಗೊತ್ತಿಲ್ಲ. ನಾನು ಫೋರ್ಜರಿ ಮಾಡಿದೆ ಅಂತ ಇಡೀ ಬೆಂಗಳೂರೇ ಕೂಗಾಡ್ತು. ನನ್ನನ್ನು ಜೀವಂತ ಹೂಳೋದಕ್ಕೆ ಎಲ್ಲಾ ಪ್ರಯತ್ನ ಪಟ್ರು, ಆದ್ರೆ ಹಾಗಾಗ್ಲಿಲ್ಲ. ನಾನು ಹುಟ್ಟಿದ ಮೇಲೆ ಬೆತ್ತಲೆಯಾಗಿ ಬೀದಿ ಅಲ್ದದ್ದುಂಟು. ಹೋಟ್ಲುಗಳಲ್ಲಿ, ಅಜಾಮ್ರ ಅಂಗಡಿಗಳಲ್ಲಿ ಕೆಲಸ ಮಾಡಿದ್ದುಂಟು, ಭಿಕ್ಷೆ ಬೇಡದ್ದುಂಟು. ಒಂದಿನ ಒಬ್ಬ ಸಾಹುಕಾರ ನನ್ನನ್ನು ಅವನ ಮನೆ ಕರ್ಕೊಂಡು ಹೋದ. ಸ್ಕೂಲ್ ಕಳಿಸ್ದ. ಮೊದಲು ಚೆನ್ನಾಗಿ ನೋಡ್ಕೊಂಡ. ಆದ್ರೆ ಒಂದಿನ ಅವನ ಜೊತೆ ಜಗಳ ಆಡ್ದೆ. ಕಾರಣ ಇಷ್ಟೇ, ಅವನ ಹೆಂಡತಿ ಚಿನ್ನ ಕದ್ದೆ ಅಂತ ನನ್ನ ಮೇಲೆ ಆರೋಪ ಬಂತು. ನಾನು ನಿಜವಾಗ್ಲೂ ಕದ್ದಿರ್ಲಿಲ್ಲ ಕಣಯ್ಯ. ಪ್ರಾಮಾಣಿಕವಾಗಿ ನಡೆಯೋದು ತುಂಬಾ ತಪ್ಪು ಅನ್ಸ್ತು. ಆಮೇಲೆ ಕದೆತಾನೇ ಹೋದೆ. ಹೀಗೆ ಒಂದಿನ ಅವನ ಮನೆ ಬಿಟ್ಟು ಬೆಂಗಳೂರು ಬಂದೆ. ಅಲ್ಲಿ ಲಾ ಓದ್ದೆ ನಿನ್ ಜೊತೆಲಿ. ನಾನು ಫೋರ್ಜರಿ ಮಾಡಿದ್ದು ನಿಜ ಕಣಯ್ಯ, ಆದ್ರೆ ಕೋರ್ಟ್ನಲ್ಲಿ ಗೆದ್ದದ್ದು ನಾನೇ. ಎಲ್ಲ ಹಣದ ಮಹತ್ವ ಸದಾನಂದ, ಹಣದ ಮಹತ್ವ. ಈಗ ನನ್ನ ಕೇಸ್ಗಳನ್ನ ನಾನೇ ನೋಡ್ಕೋತಾ ಇದ್ದೀನಿ. ಯಾವ ಲಾಯರ್ಗೂ ಕೂಡ ಒಂದು ಪೈಸಾ ಕೊಡಲ್ಲ. ನಾನು ರಸ್ತೆಯಲ್ಲಿ ನಡೀತಾ ಇದ್ರೆ ಜನ ಥರ ಥರ ಅಂತ ನಡೀತಾರೆ. ಒಂದ್ ರೀತಿಲಿ ಸರ್ಕಾರವೇ ನನ್ನ ಕೈಲಿದೆ ಏನು. ನನ್ನ ಎತ್ತರಕ್ಕೆ ನೀನೆಂದು ಏರೋದಕ್ಕಾಗೋಲ್ಲ ಸದಾನಂದ. ಇಲ್ಲ, ನಿನ್ನಂಥ ಎಷ್ಟು ಟಾಲ್ಸ್ಟಾಯ್ಗಳು ಬಂದ್ರು ಈ ಪ್ರಪಂಚನ ಉದ್ಧಾರ ಮಾಡೋಕೆ ಸಾಧ್ಯ ಇಲ್ಲ. ನಾನು ನನ್ನಂಥವ್ರು ಮಾತ್ರ ಪ್ರಪಂಚಕ್ಕೆ ಬೇಕು. ನಮ್ಮ ಹತ್ರ ಅಧಿಕಾರ ಇದೆ, ಶಕ್ತಿ ಇದೆ. ನ್ಯಾಯ ನೀತಿ ಅಂತ ತೊಳಲಾಡೋ ಪುಕ್ಕಲು ಮನುಷ್ಯ ನೀನು. ನಾನಿವತ್ತು ದನದ ಕೊಟ್ಟಿಗೆಯಲ್ಲಿ ಇರ್ತೀನಿ, ನಾಳೆ ದಿಲ್ಲಿಲಿ ಮಂತ್ರಿಗಳ ಜೊತೆ ಓಡಾಡ್ತಾ ಇರ್ತೀನಿ.
ಆಗ್ತದಲ್ವಾ? ನಾನು ಓದುವಾಗ ಒಂದೆಂಟನೇ ನಂಗೆ ಯಾರು ಸಾಲ ಕೊಡ್ತಿರ್ಲಿಲ್ಲ. ಯಾಕೆ? ನೀನೂ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ಆ ಸಾಲ ವಾಪಸ್ ಬರೋಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಈ ವೈಭವ, ಇದ್ರ ಮುಂದೆ ನಿನ್ನ ಜನಪ್ರಿಯತೆ, ನಿನ್ನ ಹೆಸರು ಶಾಶ್ವತ ಅನ್ನೋ ಕಲ್ಪನೆ ಯಾವುದಕ್ಕೂ ಬೆಲೆ ಇಲ್ಲ ಕಡೆಯ. ನೀನು ಪ್ರತಿಯೊಂದನ್ನು ಕಥೆ ಕಾದಂಬರಿ ಅಂತ ಮಾಡ್ತೀಯ. ಆದ್ರೆ ನನ್ನ ಮೆದುಳು ಯಾವಾಗಲೂ ದುಡ್ಡನ್ನೇ ಇರ್ತಾ ಇದೆ. ಬೇಡ. ಯಾಕೆ ನನ್ನ ಮುಂದೆ ನಿನ್ ಸಂಕೋಚ ಅಲ್ವಾ? ನನಗೆ ನೀನೇನು ಯಾರ ಮುಂದೆ ಸಂಕೋಚ ಇಲ್ಲ. ಯಾಕೆಂದ್ರೆ ನಾನು ಯಾರಿಗೂ ಹೇಳೋದೇ ಇಲ್ಲ. ನಮಸ್ಕಾರ. ನಿಮ್ಮಂತ ಸಾಹಿತಿಗಳು, ಸೈಕಾಲಜಿಸ್ಟು ಜನಗಳ ಮನಸ್ಸನ್ನು ತಿಳ್ಕೊಳ್ತೀರಿ. ಆದ್ರೆ ಈ ದೇಶದ ಮಣ್ಣಿನ ವಾಸನೆ ನಿಮ್ಗೆ ಹೊಳೆಯೋದೇ ಇಲ್ಲ. ಸಾಹಿತ್ಯದಲ್ಲಿ ಮಣ್ಣಿನ ವಾಸನೆ ಹೊಡಿಬೇಕು. ಸಾಹಿತ್ಯ ಸ್ವಾರಾಧನೆ ಇದ್ದ ಹಾಗೆ, ಅನುಭವದಿಂದ ಹೊರದದ್ದೇ ಸಾಹಿತ್ಯ. ನನ್ನ ಕಾದಂಬರಿಯಲ್ಲಿ ಒಂದು ಪಾತ್ರ. ನೀನು ಪ್ರಪಂಚಕ್ಕೆ ಬುದ್ಧಿ ಹೇಳಕ್ ಹೋಗ್ತೀಯಲ್ಲ, ಆದ್ರೆ ನಿನಗೆ ಒಂದು ಗುಡಿಸಲು ಗತಿ ಇಲ್ಲ. ಬಾರಯ್ಯ ಬಾ. ನನ್ ಮಗ ಕಣಯ್ಯ, ಸಿಂಹ. ನಾನು ಬರೇ ದನಗಳನ್ನೇ ಸಾಕೋಲ್ಲ, ಮಕ್ಕಳನ್ನು ಸಾಕ್ತೀನಿ ಅಂತ ಗೊತ್ತಾಯ್ತೇನು? ಯಾಕಯ್ಯ ಬಂದೂಕು? ಇಟ್ಲಲ್ಲಿ ಒಂದು ಕಂತ್ರಿ ನಾಯಿ ಇದೆ, ಅದನ್ನ ಹೀಗೆ ಶೂಟ್ ಮಾಡ್ತೀನಿ. ಎಂಥ ಪುಕ್ಕಲು ಬಂತಯ್ಯ ನೀನು. ಸಿಂಹ, ನೀನ್ ಆಡ್ಕೋಗು. ನನ್ನ ಮಗನಿಗೆ ಬಹಳ ಸ್ವಾತಂತ್ರ್ಯ ಕೊಟ್ಟಿದ್ದೀನಿ. ಅವನನ್ನು ಯಾವತ್ತೂ ಹೊಡೆಯೋದೇ ಇಲ್ಲ. ನನ್ನ ನಿಯಮ, ಮಕ್ಕಳನ್ನ ಯಾವಾಗಲೂ ಗದರಿಸಬಾರ್ದು. ಗದರಿಸಿದ್ರೆ ಅವರ ಭಯ ಬಂದು ಮುಂದೆ ಅವ್ರ ಜೀವನನ ಎದುರಿಸೋಕೆ ಕಷ್ಟವಾಗುತ್ತೆ. ಈ ಥರ ಮಕ್ಕಳನ್ನು ಬೆಳೆಸಿದ್ರೆ ಅವರಲ್ಲಿ ಮಾನವೀಯತೆನೇ ಉಳಿಯೋಲ್ಲ. ಉಳಿಯೋದು ಬೇಡಯ್ಯ. ನನ್ನ ಮಗ ಸಾಧುವಾಗಬೇಕು ಅಂತ ನಾನು ಯಾವತ್ತೂ ಬಯಸಲಿಲ್ಲ. ನಾನು ನಿನ್ನ ಮೊದಲೇ ಹೇಳಲಿಲ್ವಾ, ನಿನಗೂ ನನಗೂ ಅಜಗಜಾಂತರ ಅಂತ. ನೀನು ಈ ಪ್ರಪಂಚಕ್ಕೆ ಲಾಯಕಲ್ಲ. ನಾನು ಹೇಳಿ ಕೇಳಿ ಕಟ್ಟ ಭಾರತೀಯ. ಈ ದೇಶದಲ್ಲಿ ನಿಜವಾಗಿ ಉಸಿರಾಡ್ತಿರೋದು, ಅನುಭವಿಸ್ತಿರೋದು, ಬದುಕ್ತಿರೋದು ನಾನು, ನೀನಲ್ಲ. ಅದಕ್ಕೆ ನಿನಗೆ ನಾನೊಂದು ಕುತೂಹಲದ ವಸ್ತುವಾಗಿದ್ದೀನಿ. ಯಾಕೆ ನನ್ನ ಮಾತು ಕೇಳಿ ಬೇಜಾರಾಯ್ತಾ? ನಾನು ಇರೋದೇ ಹೀಗೆ. ನನ್ನ ಸಹಾಯನೂ ನಿನಗೆ ಬೇಕಾದಂತಹ ಕಾಲ ಬರಬಹುದು. ಮೊನ್ನೆ ಡಾಕ್ಟರ್ ಕೃಷ್ಣಮೂರ್ತಿ ಬೇರೆ ಭೇಟಿ ಮಾಡಿದೀಯಾ? ಗುರುಪ್ನವ್ರಿಗೆ ನನ್ ಕಂಡ್ರೆ ಬಹಳ ವಿಶ್ವಾಸ. ನನ್ನಂತ ನಂಬಿಕೆಸ್ತ ಸಿಗೋಲ್ಲ ಅಂತ ವರ್ಗ ಆದಾಗೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದೆ. ಅಂದಮೇಲೆ ಸದ್ಯದಲ್ಲಿ ನನ್ನ ಸಹಾಯ ನಿಮ್ಗೆ ಬೇಕೇ ಬೇಕಾಗುತ್ತೆ. ಗುರಪ್ಪನವರೇ, ನಾನೇನು ಹೋಗ್ಬಿಟ್ಟು ಬರ್ತೀನಿ. ಯಾಕೆ? ಡಾಕ್ಟರ್ ಕೃಷ್ಣಮೂರ್ತಿ ಕಾದಿರ್ತಾನ? ಇರ್ಲಿ ಇರ್ಲಿ. ಅವನನ್ನ ಇಷ್ಟರಲ್ಲೇ ಜೈಲಿಗೆ ಕಳಿಸ್ತಿದ್ರೆ ನನ್ನ ಹೆಸರು ಗುರಪ್ಪನೇ ಅಲ್ಲ. ಬಾರಯ್ಯ.
ಹುಡುಗ, ಈ ರೂಮ್ನಲ್ಲಿ ಆರಾಮ ಮಲ್ಕೊಂಡು ನಿದ್ದೆ ಮಾಡು. ಇಲ್ಲಿ ನನ್ನ ಆತಿಥ್ಯ ಇನ್ನು ಮುಗಿದಿಲ್ವಯ್ಯ. ಆ ಹೋಟ್ಲಿನಲ್ಲಿ ತಗಣೆ ಸೊಳ್ಳೆ ಕಾಟ ಅಂತ ಇಲ್ಲೇ ನಿನ್ನನ್ನು ಕರ್ಸಿದ್ದೀನಿ. ರಾಜ್ಕುಮಾರ್ ಹಾಗೆ ಜೋಕಾಗಿ ಇಲ್ಲಿದ್ಬಿಡು. ಸುನಂದ, ನಾನೀಗೆಲ್ಗೋ ಹೋಗ್ತಿದ್ದೀನಿ. ನಾಳೆ ಬೆಳಗ್ಗೆನೆ ಬರೋದು. ಇವನ್ಗೇನ್ ಬೇಕೋ ನೋಡ್ಕೊ. ಬರ್ತೀನಯ್ಯ. ತಗೊಳ್ಳಿ. ನಿಮ್ಮೆಲ್ಲ ಕಾದಂಬರಿ ಓದಿದ್ದೀನಿ. ನಂಗೆ ತುಂಬಾ ಹಿಡಿಸ್ತು. ಯಾಕೆ ಹಿಡಿಸ್ತು ನಿಮಗೆ? ನಿಮ್ ಪ್ರತಿಯೊಂದು ಕಾದಂಬರಿಯಲ್ಲೂ ಪ್ರೀತಿ ವಾತ್ಸಲ್ಯದ ಚಿತ್ರಗಳು, ಆದರ್ಶ ದಂಪತಿಗಳು, ಅವ್ರ ಕಷ್ಟವೆಲ್ಲ ಇದ್ದಕ್ಕಿದ್ದ ಹಾಗೆ ಮಾಯವಾಗೋ ಸನ್ನಿವೇಶಗಳು. ಇದನ್ನೆಲ್ಲ ಓದ್ತಾ ಇದ್ರೆ ಹೃದಯ ತುಂಬಿ ಕಣ್ಣಲ್ಲಿ ನೀರು ಬರುತ್ತೆ. ಹೌದಾ? ನನಗೆ ನಿಮ್ಮಂತ ಅಭಿಮಾನಿಗಳನ್ನ ಕಂಡ್ರೆ ತುಂಬಾ ಸಂತೋಷ. ಮತ್ತೆ ನಿಮ್ಮನ್ನೊಂದು ವಿಷಯ ಕೇಳೋಣ ಅಂತ. ಕೇಳಿ, ಅದಕ್ಕೇನಂತೆ? ಇವತ್ತು ಆ ಅರ್ಚಕರ ಮಗನ್ ಯಾಕೆ ಹೊಡೆದಿದ್ದು? ಇಲ್ಲಿ ನಡೆಯೋದೆಲ್ಲ ಹಾಗೆ. ಏನ್ ಮಾಡ್ಲಿ, ನನ್ ಕರ್ಮ. ಹಾಗಾದ್ರೆ ನಿಮ್ ಬಗ್ಗೆ ಕೇಳಿದ್ದು ಪೂರ್ತಿ ನಿಜ. ನನ್ನ ಗಂಡನ ಕೊಲೆ ಮಾಡಿಸಿದ್ಯೂರಿ. ಡಾಕ್ಟರ್ ಕೃಷ್ಣಮೂರ್ತಿ ನನ್ನ ಗಂಡನ ಆಪ್ತ ಸ್ನೇಹಿತರು. ನನ್ನ ಹಣೆಗ ನನ್ನ ಗಂಡನ ಕೊಲೆ ಆಯ್ತು. ಈ ಮನೇಲಿ ಇಷ್ಟೊಂದು ಜನ ಆಳು ಕಾಳು ಇದ್ರು, ನಾವೊಬ್ಳೇ ಅನ್ಸುತ್ತೆ. ನನಗೆ ಅಣ್ಣ ತಮ್ಮ ಇಲ್ಲ,
ತಾಯಿ ತಂದೆ ಇಲ್ಲ, ಯಾರೂ ಇಲ್ಲ. ಒಬ್ಬಳೇ ಒಳಗೆ ಅಳ್ತಾ ಇರ್ತೀನಿ. ನನಗಿನ್ನ ಸ್ವಲ್ಪ ಪ್ರೀತಿ ಇಲ್ಲ. ಆದ್ರೆ ಇಲ್ಲಿಂದ ಹೊರಗೆ ಹೋಗೋ ಮಾರ್ಗನೂ ಇಲ್ಲ. ನೀವು ನನಗೆ ಸಹಾಯ ಮಾಡಕ್ಕಾಗಲ್ಲ, ನನ್ಗೆ ಅದೇನ್ ಬರವತ್ತ, ನಾನೇ ನನ್ನ ಗಂಡಂಗೆ ವಿಷಾನ. ಅಯ್ಯೋ, ಅದು ನೆನ್ಸ್ಕೊಳಕ್ಕೂ ಆಗಲ್ಲ. ದೇವರೇ ದೇವರೇ, ಇದೆಲ್ಲದರ ಅರ್ಥ ಏನು? ಆ ಸುನಂದ ಗುರಪ್ಪನ ಬಗ್ಗೆ ಹೇಳಿದ್ದೆಲ್ಲ ನಿಜವೇ? ಆಕೆ ನೋಡಿದ್ರೆ ಪಾಪದವಳ ಹಾಗೆ ಕಾಣ್ತಾಳೆ. ಮತ್ತೆ ಆ ಡಾಕ್ಟರ್ ಕೃಷ್ಣಮೂರ್ತಿ ತುಂಬಾ ಒಗಟಾಗಿ ಮಾತಾಡ್ತಾರೆ. ಈ ಊರು ಮಹಾನಾಯಕನೂರು ಸ್ವಾಮಿ. ನೆಲದ ಗುಣ ಎಲ್ಲಿ ಹೋಗುತ್ತೆ ಹೇಳಿ? ಎಷ್ಟು ಸತಿ ಸತ್ರು ಮಹಾನಾಯಕ ಮತ್ ವೃತ್ತಿ ಬರ್ತಾನೆ. ನಾನು ಚಿತ್ರಿಸಿರುವ ಮಾರನಾಯಕ ನಿಜವಾಗಿ ಇದ್ದದ್ದು ಹೀಗ? ಇಷ್ಟೇ ಕ್ರೂರಿ? ಆ ಕಾಲದ ಮಾರನಾಯಕ, ಈ ಕಾಲದ ಗುರಪ್ಪ, ಇಬ್ಬರಿಗೂ ಏನೂ ವ್ಯತ್ಯಾಸ ಇಲ್ವೇ? ಅಂದರೆ ಆ ಮುದುಕರು ಹೇಳಿದ್ದೇ ನಿಜ ಅಂದ ಹಾಗಾಯ್ತು. ಹೌದು, ಅವರು ಒಳ್ಳೆ ಜ್ಞಾನಿ ಹಾಗೆ ಮಾತಾಡಿದ್ರು. ಸತ್ಯ ಯಾವುದು ಸುಳ್ಳು ಯಾವುದು ನಿಮ್ಗೆ ಒಂದು ಗೊತ್ತಾಗೋದಿಲ್ಲ. ಇತಿಹಾಸದ ಕಾಲದಲ್ಲಿ ನೀವು ಬದುಕಿದ್ರೇನ್ರಿ, ಎಲ್ಲಕ್ಕೂ ಬಣ್ಣ ಕಟ್ಟಿ ಕಾದಂಬರಿ ಬರೀತೀರಿ, ಅಷ್ಟೇ ನಿಮ್ಗೆ ಗೊತ್ತು. ನೀವು ಈ ಊರಿಗೆ ಬಂದಿದ್ದೀರಿ, ನಿಮಗೆ ಬಿಗ್ ಬ್ರದರ್ ಪರಿಚಯ ಆಗುತ್ತೆ. ಕಣ್ಣು ಕುರುಡು ನಿಜ, ಆದರೆ ಶತಮಾನಗಳ ಹಿಂದಿನದನ್ನು ನೋಡಬಲ್ಲ ಹೊಳಪು. ಎಲ್ಲರೂ ಆ ಬಿಗ್ ಬ್ರದರ್ ಹೇಳಿದಾಗೆ ಕೇಳಬೇಕು.
ಡಾಕ್ಟರ್ ಹೇಳಿದಕ್ಕೆ ಏನೋ ಅರ್ಥ ಇದ್ದ ಹಾಗಿದೆ. ಅಂದ ಮೇಲೆ ನಾನು ಬರೆದಿರೋದೆಲ್ಲ ವೈಭವೀಕರಿಸಿದ ಸುಳ್ಳು. ಗುರಪ್ಪ ಈ ಕಾಲದ ದೊರೆಯೇ ತಾನೆ? ಈ ಊರಲ್ಲಾಗೋ ಅನ್ಯಾಯಗಳು ಒಂದೇ ಎರಡೇ, ಹೇಳೋ ಹಾಗಿಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು. ಸುನಂದ ಹೇಳಿದ್ದು ಡಾಕ್ಟರ್ ಕೃಷ್ಣಮೂರ್ತಿ ನನ್ನ ಗಂಡನ ಆಪ್ತ ಸ್ನೇಹಿತ. ನನ್ನ ಹಣೆ ಬರ ನನ್ನ ಗಂಡನ ಕೊಲೆ ಆಯ್ತು. ಈ ಮನೇಲಿ ಇಷ್ಟೊಂದು ಜನ ಆಳುಗಳಿದ್ರು, ನಾನು ಒಬ್ಬಳೇ ಅನ್ಸುತ್ತೆ. ಸಂಶಯವೇ ಇಲ್ಲ, ಇವನು ಮಹಾಕ್ರೂರಿ. ನಾನು ಚಿಂತಿಸಿದ ರಾಜ ಬರೀ ನನ್ನ ಕಲ್ಪನೆಯ ರಾಜ. ಮುದುಕರು ಮೊದಲೇ ನನ್ನನ್ನು ಎಚ್ಚರಿಸಿದರು. ಅವರು ಕೊಟ್ಟದ್ದನ್ನು ಓದುವ ತಾಳ್ಮೆ ಇಲ್ಲದೆ ಮೂಲೆಗೆಸೆದವನು ನಾನು. ಎಂಥ ಕಾಲಪ್ರಜ್ಞೆ ಅವರದು. ರಾಜರು ಆಳುತ್ತಿದ್ದ ಕಾಲವೆಲ್ಲ ಸುಭಿಕ್ಷವಾಗಿತ್ತು, ರಾಜರೆಲ್ಲ ಸದ್ಗುಣ ಸಂಪನ್ನರು ಅಂತ ಹೇಳೋಕೆ ನಾನು ಯಾರು? ಅವರ ಮಾತಿನ ಇಂಗಿತಾರ್ಥ ನನಗೆ ಅರ್ಥವೇ ಆಗ್ಲಿಲ್ವಲ್ಲ. ಎಷ್ಟು ನಗಪಾಟ್ಲಾದೆ. ಹೌದು, ಸದಾ ರಾಜರಿದ್ದಾರೆ, ಬೇರೆ ಬೇರೆ ವೇಷಗಳಲ್ಲಿ. ವಾಸ್ತವದ ಸೋಂಕು ಇಲ್ಲದ ಬರವಣಿಗೆ ನನ್ನದು. ಮಹಾಲೇಖಕ ಎಂದುಕೊಂಡು ಬೀಗ್ತಾ ಇದ್ದ ನನ್ನ ಅಹಂಗೆ ಆ ಮುದುಕರು ಸರಿಯಾದ ಶಾಸ್ತಿ ಮಾಡಿದ್ರು. ಅಂದು ಅವರು ಹೇಳಿದ ಮಾರನಾಯಕನ ಪ್ರಸಂಗ, ಇಂದು ಪ್ರಸಾದ್ ಹೇಳಿದ ಗುರಪ್ಪನ ಪ್ರಸಂಗ. ಹೌದು, ಎರಡೂ ಒಂದೇ ಅನ್ನಿಸ್ತಾ ಇದೆ ಈಗ. ಇಬ್ಬರು ಮಾನವೀಯತೆಯ ಹೆಸರಿನಲ್ಲಿ ಸ್ವಾರ್ಥಕ್ಕಾಗಿ ಕೊಲ್ಲುವ ಮಂದಿಯೇ. ನಿಜ, ಸ್ವಾರ್ಥಕ್ಕಾಗಿ ಕೊಲ್ಲುವ ಮಂದಿ, ಸ್ವಾರ್ಥಕ್ಕಾಗಿ ಕೊಲ್ಲುವ ಮಂದಿ. ನಿಜಕ್ಕೂ ನಾನು ಎಂಥ ಕತ್ತಲಲ್ಲಿ ಮುಳುಗಿ ಹೋಗಿದ್ದೆ. ಜ್ಞಾನೋದಯಕ್ಕೆ ಇಷ್ಟು ದಿನ ಬೇಕಾಯ್ತೆ. ಇವತ್ತು ಮಧ್ಯಾಹ್ನ ಪ್ರಸಾದನನ್ನು ಹೊರಿಸಿದ ಹಾಗೆ ಆ ಕಾಲದಲ್ಲೂ ನಿರಪರಾಧಿಗಳನ್ನ ಸರ್ವಾಧಿಕಾರ ಎಂದರೇನು? ಜನರನ್ನ ಗುಲಾಮರನ್ನಾಗಿ ಮಾಡಿಕೊಂಡು ಆಳೋದು ತಾನೆ. ಮತ್ತೆ ಮತ್ತೆ ಅದೇ ಕತೆ, ಅದೇ ಇತಿಹಾಸ. ನಮಸ್ಕಾರ.
ನಿನ್ನೆ ರಾತ್ರಿ ಇಲ್ಲಿದ್ದದ್ದು ನೋಡ್ದೆ, ಅದಕ್ಕೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿವರೆಗೂ ಬಂತು ನಿಮ್ಮ ಕಾದಂಬರಿ? ನೋಡಿ, ಪಂಡಿತ್ರೆ, ನಾನು ಇದುವರೆಗೂ ಸತ್ಯಕ್ಕೆ ಕಣ್ಮುಚ್ಕೊಟ್ಟಿದ್ದೆ. ಸುಳ್ಳು ಯಾವುದು, ಸತ್ಯ ಯಾವುದು, ಭ್ರಮೆ ಯಾವುದು, ವಾಸ್ತವ ಯಾವುದು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ನಾನು ಕಲ್ಪಿಸಿಕೊಂಡಿದ್ದ ಆದರ್ಶಗಳೇ ಸತ್ಯ ಅಂತ ತಿಳ್ಕೊಂಡಿದ್ದೆ. ಅದ್ ಸರಿಯಪ್ಪ, ಈಗೇನಾಯ್ತು? ಈಗ ನಾನು ವಾಸ್ತವ ಪ್ರಪಂಚಕ್ಕೆ ಇಳಿದಿದ್ದೀನಿ. ಈ ಜೈಲು ಸತ್ಯ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ನೋಡಿದಿರೋ, ನಾನು ಹಾಗಿದ್ದೀನಿ. ಹುಡುಗರಿಗೆ ಪಾಠ ಹೇಳ್ಕೊಡೋದು, ಕಣ್ಣು ಕಿವಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಬಿಡೋದು. ಅದರಿಂದಾನೇ ರೀ ನಾನು ಯಾರಿಗೂ ಹೆದರ್ಬೇಕಾಗಿಲ್ಲ. ನನಗೆ ಹೆದರಿಕೆ ಆಗ್ತಾ ಇದೆ ಪಂಡಿತ್ರೆ. ಇಲ್ಲಿಂದ ಹ್ಯಾಕ್ ತಪ್ಪಿಸ್ಕೊಂಡು ಹೋಗೋದು ಅಂತ ನಂಗೊಂದು ದಾರಿ ತೋರಿಸ್ಕೊಡಿ ಪಂಡಿತ್ರೆ. ಸುಳ್ಳು ಹೇಳೋಕ್ ನೀವು ತಯಾರೋ? ಕೊಲೆ ಒಂದು ಕೊಲೆಯಾದ್ರೇನು, ಲಕ್ಷ ಕೊಲೆಯಾದ್ರೇನು, ಕೊಲೆ ಕೊಲೆಯೇ ಅಲ್ವೇನಪ್ಪ, ನೋವೇ ಅಲ್ವೇನಪ್ಪ. ನಂಗೆ ತಿಳಿದಿದ್ದನ್ನು ನಾನು ಹೇಳಿದೆ. ಸುಳ್ಳು ಯಾವುದು ನಿಜ ಯಾವುದು ಅಂತ ಗೊತ್ತಾಗೋ ತನಕ ನಾನು ಸುಳ್ಳು ಹೇಳ್ತಾ ಇದ್ದದ್ದು. ಆದ್ರೆ ಈಗ ದಣಿಗಳನ್ನು ಹೊಗಳಬೇಕ್ರಿ, ಆಸ್ಥಾನ ಕವಿಯಾಗಬೇಕು. ಪ್ರಭುಗಳು ಚಿತ್ತ ಹೇಗಿರುತ್ತೋ ಏನೋ, ಆದ್ರೆ ಪ್ರಶಂಸೆಗೆ ಕಿವಿ ನಿಗುರುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಹೇಗೂ ಇವತ್ತು ಲಯನ್ಸ್ ಕ್ಲಬ್ ನಲ್ಲಿ ನಿಮ್ ಭಾಷಣ ಇದೆ. ಗುರಪ್ಪನಿಗೆ ಮತ್ತು ಬರೋ ಹಾಗೆ ಹೊಗಳ್ಬಿಡಿ, ಎಲ್ಲ ಸರಿ ಹೋಗುತ್ತೆ. Once again, as president of our esteemed Lions Club, I request our honored guest, Mr. Sadananda, to address our fellow Lions. ನನ್ನನ್ನು ಇಲ್ಲಿ ಕರೆದದ್ದು ಬಹಳ ದೊಡ್ಡ ಗೌರವ ಅಂತ ತಿಳ್ಕೊಂಡಿದ್ದೇನೆ. ಇದಕ್ಕೆಲ್ಲ ಗುರಪ್ಪನವರೇ ಕಾರಣ. ಗುರಪ್ಪನವರು ನಮ್ಮ ನಾಡಿನ ಚೈತನ್ಯದ ಕೇಂದ್ರ. ಲಕ್ಷಾಂತರ ಜನ ಅವರು ನಂಬಿದ್ದಾರೆ. ಪ್ರತಿಯೊಬ್ಬರ ಜೀವನವನ್ನು ಗುರಪ್ಪನವರ ಪ್ರಭಾವ ರೂಪಿಸ್ತಾ ಇದೆ. ಗುರಪ್ಪನವರು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಬಹುದಿತ್ತು, ಆದರೆ ರಾಮೇಗೌಡರನ್ನು ಪ್ರೆಸಿಡೆಂಟ್ ಮಾಡಿದ್ದಾರೆ. ಗುರಪ್ಪನವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಬಹುದಿತ್ತು, ಮುನಿಯಪ್ಪನವ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಾರೆ. ಕನ್ನಡ ಪಂಡಿತರಿಗೆ ಇರೋದಕ್ಕೆ ಮನೆ ಇಲ್ದಿದ್ದಾಗ ಗುರಪ್ಪನವರು ತಮ್ಮದೇ ಆದ ಮನೆ ಕೊಟ್ಟರು. ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇದೇ ಊರಿನಲ್ಲಿರೋದಕ್ಕೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಪ್ರಮೋಷನ್ ಸಿಕ್ಕಿ ಬೇರೆ ಊರಿಗೆ ವರ್ಗ ಆದಾಗ ಆಗಲೇ ಈ ಗುರಪ್ಪನವರು ಅವರನ್ನ ಇದೇ ಊರಿನಲ್ಲಿ ಇರಿಸ್ಕೊಂಡಿದ್ದಾರೆ. ಈ ಊರಿನಲ್ಲಿ ಇನ್ನೂ ಅನೇಕರ ಹೆಸರನ್ನ ಹೇಳಬಹುದು, ಆದರೆ ಒಂದು ಮಹತ್ವದ ಹೆಸರನ್ನ ಹೇಳಲೇಬೇಕು. ನರಸಿಂಹಮೂರ್ತಿಯವರು ಸ್ಮಗ್ಲರ್ ಅಂತ ಸುಳ್ಳು ಆಪಾದನೆ ಮೇಲೆ ಜೈಲಿಗೆ ಹೋಗಬೇಕಾಗಿತ್ತು. ಆದರೆ ಗುರಪ್ಪನವರು ಅವರ ಮರ್ಯಾದೆ ಉಳಿಸಿದ್ರು. ಇಷ್ಟೊಂದು ಶಕ್ತಿ ಗುರಪ್ಪನವ್ರಿಗೆ ಎಲ್ಲಿಂದ ಬಂತು ಅಂದ್ರೆ ಜನರೇ ಕೊಟ್ಟಿದ್ದು ಅಂತ ಗುರಪ್ಪನವರು ಹೇಳ್ತಾರೆ. ನಾಡಿನ ನಾಯಕರ ಲಕ್ಷಣ ಅದು. ಗುರಪ್ಪನವರು ಅಂದ್ರೆ ನಮಗೆಲ್ಲ ಪ್ರಾಣ. ಇನ್ನು ಕೆಲವೇ ದಿನಗಳಲ್ಲಿ ಅವರ ಫೋಟೋನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಾದಂತಹ ದಿನ ಬರಬಹುದು. ಇಂಥ ಮಹಾನ್ ವ್ಯಕ್ತಿನ ಪಡೆದ ಭಾರತ ಮಾತೆನೇ ಧನ್ಯೆ.
ಬರ್ತೀನಿ, ನೀವೇ ಊರಿಗೆ ದೇವರಂತ ಮನುಷ್ಯರು ನೀವು. ಇಂಥವ್ರು ನಮಗೆ ಸಿಗಲ್ಲ. ಇಂಥ ಮನಸ್ಸಾಕ್ಷಿಗೆ ವಿರೋಧವಾಗಿ ಯಾವುದನ್ನು ನಾನು ಮಾಡಬಾರದು ಅಂತ ಇದ್ನೋ ಅದನ್ನೇ ಮಾಡಲೇಬೇಕಾಯ್ತು. ಆವತ್ತು ತಿಳಿದೇ ಹೊಗಳ್ತಾ ಇದ್ದೆ, ಇವತ್ತು ತಿಳಿದು ಹೊಗಳಬೇಕಾಯ್ತು. ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ. ನಾನು ಬರೆದಿರೋದನ್ನೆಲ್ಲ ಮುಟ್ಟೋಕೂ ಅಸಹ್ಯವಾಗ್ತಾ ಇದೆ. ಮಾರನಾಯಕ ಲೋಕೋತ್ತರ ವ್ಯಕ್ತಿ, ಜನಸೇವಾ ದುರಂಧರ, ಅಗಣಿತ ಗುಣ ಕೃಪಾನಿಧಿ, ಅಪ್ರತಿಮ ಸೇನಾನಿ. ನಾನ್ಸೆನ್ಸ್. ಎಂಥ ಭಾವಜೀವಿಯಾಗಿದ್ದೆ ನಾನು. ಹಾಳಾಗ್ಲಿ, ಎಲ್ಲ ಹಾಳಾಗ್ಲಿ. ಇನ್ನು ಮುಂದಾದರೂ ವಾಸ್ತವದಲ್ಲಿ ಬದುಕಬೇಕು. ಇತಿಹಾಸ ಇದ್ದೇ ಇದೆ, ಆದ್ರೆ ಅದು ಪುನರಾವರ್ತನೆ ಆಗೋದಕ್ಕೆ ಬಿಡಬಾರ್ದು. ಸರಿ, ಅದರಲ್ಲಿ ನನ್ನಂಥವನ ಪಾತ್ರ ಏನು? ಉರುಳುತ್ತಿದೆ ಇತಿಹಾಸ ಚಕ್ರ, ಅದರ ಅಡಿ ಮಾನವನ ಬದುಕೆ ವಿಚಿತ್ರ. ಉರುಳುತ್ತಿದೆ ಇತಿಹಾಸ ಚಕ್ರ, ಅದರ ಅಡಿ ಮಾನವನ ಬದುಕೆ ವಿಚಿತ್ರ. ಸತ್ಯವಂತರಿಗೊಂದು ಕಾಲವೇ ಇಲ್ಲ, ದಬ್ಬಾಳಿಕೆಯ ಎದುರು ಮಣಿವವರೇ ಎಲ್ಲ. ಹಕ್ಕಿಗಳ ಗೂಡಿಂದ ಮೊಟ್ಟೆ ಮರಿಸುಲಿಗೆ, ಧನದ ಮದ ಹೇಸದು ಬಡಪಾಯಿ ಕೊಲೆಗೆ. ಉರುಳುತ್ತಿದೆ ಇತಿಹಾಸ ಚಕ್ರ, ಅದರ ಅಡಿ ಮಾನವನ ಬದುಕೆ ವಿಚಿತ್ರ. ಭ್ರಮೆಯ ಲೋಕವೇ ಸುಖದ ಮನೆಯಾಗಬೇಕೆ, ವಾಸ್ತವದ ಲೋಕವಿದು ನರಕ ನಮಗೇಕೆ. ಅಧಿಕಾರ ಸಿಕ್ಕೊಡನೆ ಮಾನವತೆ ಮಾಯ, ಮಾನವೀಯತೆ ಇರುವ ಹೃದಯಕ್ಕೆ ಗಾಯ. ಉರುಳುತ್ತಿದೆ ಇತಿಹಾಸ ಚಕ್ರ, ಅದರ ಅಡಿ ಮಾನವನ ಬದುಕೆ ವಿಚಿತ್ರ. ಭ್ರಮೆಯ ಲೋಕವೇ ಸುಖದ ಮನೆಯಾಗಬೇಕೆ, ವಾಸ್ತವದ ಲೋಕವಿದು ನರಕ ನಮಗೇಕೆ. ಅಧಿಕಾರ ಸಿಕ್ಕೊಡನೆ ಮಾನವತೆ ಮಾಯ, ಮಾನವೀಯತೆ ಇರುವ ಹೃದಯಕ್ಕೆ ಗಾಯ. ಉರುಳುತ್ತಿದೆ ಇತಿಹಾಸ ಚಕ್ರ, ಅದರ ಅಡಿ ಮಾನವನ ಬದುಕೆ ವಿಚಿತ್ರ. ಉಳ್ಳವರ ಸೊಕ್ಕಿಗೋ ಅನುಕಂಪವಿಲ್ಲ, ನ್ಯಾಯಕ್ಕೆ ಪ್ರೀತಿಗೆ ಅಲ್ಲಿ ಎಡೆಯಿಲ್ಲ. ರಾಕ್ಷಸರ ದೇವರೆಂದೆನಬೇಕೆ ನಾವು, ನರಭಕ್ಷಕರ ರಕ್ಷೆ ನಮಗಿದೆ ಸಾವು. ಉರುಳುತ್ತಿದೆ ಇತಿಹಾಸ ಚಕ್ರ, ಅದರ ಅಡಿ ಮಾನವನ ಬದುಕೆ ವಿಚಿತ್ರ. ಉರುಳುತ್ತಿದೆ ಇತಿಹಾಸ ಚಕ್ರ, ಅದರ ಅಡಿ ಮಾನವನ ಬದುಕೆ ವಿಚಿತ್ರ. ಇತಿಹಾಸ ಚಕ್ರ ಬದುಕೆ ವಿಚಿತ್ರ, ಇತಿಹಾಸ ಚಕ್ರ ಬದುಕೆ ವಿಚಿತ್ರ, ಇತಿಹಾಸ ಚಕ್ರ ಬದುಕೆ ವಿಚಿತ್ರ, ಇತಿಹಾಸ ಚಕ್ರ ಬದುಕೆ ವಿಚಿತ್ರ, ಇತಿಹಾಸ ಚಕ್ರ ಬದುಕೆ ವಿಚಿತ್ರ. ಇತಿಹಾಸ ಚಕ್ರ.